हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ಓಂ. ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಗಳು, ಶಾಸ್ತ್ರ ಪ್ರಮೇಯಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದೇ 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆಯಲ್ಲಿ ತಿಳಿಸುವುದರಿಂದ ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಜೀವಗಣ ಹರೇರನುಚರಾ ನೀಚೋಚ ಭಾವಂ ಗತಃ ಎಂಬುದನ್ನು ಸುಸ್ಪಷ್ಟ ಮಾಡುತ್ತಿದ್ದಾರೆ ಶ್ರೀ ಪುರಂದರದಾಸರು. ಜೀವನ ಕರ್ತೃತ್ವವನ್ನು ನಾವು ಚಿಂತಿಸುತ್ತಿದ್ದೆವು. ಜೀವನ ಕರ್ತೃತ್ವದಿಂದಲೇ ತಾರತಮ್ಯವನ್ನು ಸ್ಫುಟವಾಗಿ ತಿಳಿಯಲು ಸಾಧ್ಯವಾಗುತ್ತದೆ. ಯಾರು ಏನು ಸಾಧನೆ ಮಾಡುತ್ತಾರೋ ಅವರ ಫಲವನ್ನು ಹೊಂದುತ್ತಾರೆ ಎಂಬುದು ಲೋಕದಲ್ಲೇ ಪ್ರಸಿದ್ಧವಾಗಿದೆ. ಅದು ಶಾಸ್ತ್ರದಲ್ಲಿ ಸುಸ್ಪಷ್ಟವಾಗಿ ಇದೆ. ಅದನ್ನು ನಾವು ಮುಂದುವರಿತಾ ಶ್ರೀಮದ್ ರಾಘವೇಂದ್ರ ತೀರ್ಥರು ಪ್ರಕಾಶ ಎಂಬ ಗ್ರಂಥದಲ್ಲಿ ಯಾವ ಶ್ರೀಮದ್ ತಾತ್ಪರ್ಯ ಚಂದ್ರಿಕೆಗೆ ಟೀಕಾರೂಪವಾಗಿ ನಮಗೆ ಅನುಗ್ರಹಿಸುತ್ತಿದ್ದಾರೆ. ದೃಷ್ಟ ಶ್ರೋತ ಮಂತ ಬೋದ್ಧ ಕರ್ತ ವಿಜ್ಞಾನಾತ್ಮ ಪುರುಷ ಇತ್ಯಾದೇಹೇ ಏತತ್ಪರ ಭಾಷ್ಯೋಕ್ತಂ ಯಜೇತ ಇತ್ಯಾದಿತು ಭಾಷ್ಯದ್ವಯೇ ಅಪಿ ಯುಕ್ತಂ. ಶಾಸ್ತ್ರಫಲಂ ಪ್ರಯೋಕ್ತರಿ ತಲ್ಲಕ್ಷಣತ್ವಾತ್ ಇತಿ ಜೈಮಿನಿ ಸೂತ್ರೋಕ್ತದಿಶಃ ಫಲಭೋಕ್ತರೇವ ಕರ್ತೃತ್ವಭೋಕ್ತೃ ಜೀವಃ ಸ್ಯಾತ್ ಕರ್ತೃತ್ವೇ ಯಜೇತ ಸ್ವರ್ಗಕಾಮಃ ಇತ್ಯಾದಿ ಶಾಸ್ತ್ರಮನರ್ಥಕಂ ಭವೇದಿತಿ ಭಾವಃ. ಅರ್ಥತ್ವಾದಿತ್ಯಾದಿ ಹೇತೂನಾಂ ಜೀವಃ ಕರ್ತೇತಿ ಸ್ವಾಧ್ಯಾಯೇನ ಅನ್ವಯಃ. ದೃಷ್ಟ ಶ್ರೋತ ಮಂತ ಬೋದ್ಧ ಕರ್ತ ವಿಜ್ಞಾನಾತ್ಮ ಪುರುಷ ಇತ್ಯಾದಿ ವಾಕ್ಯಗಳು ಸಂಕರ ಭಾಷ್ಯದಲ್ಲಿ ಉಲ್ಲೇಖವಾಗಿದೆ. ಯಜೇತ ಎಂಬುದು ಭಾಷ್ಯದ್ವಯಗಳಲ್ಲೂ ಕೂಡ ಉಕ್ತವಾಗಿದೆ. ಶಾಸ್ತ್ರಫಲಂ ಪ್ರಯೋಕ್ತಂ ತಲ್ಲಕ್ಷಣಾತ್ ಎಂಬ ಜೈಮಿನಿ ಸೂತ್ರದಲ್ಲಿ ಹೇಳಿದ್ದರಿಂದ ಯಾರ ಕರ್ತವೋ ಅವನೇ ಫಲಭೋಕ್ತನಾಗುತ್ತಾನೆ ಎಂದು ತಿಳಿಯುತ್ತದೆ. ಫಲಭೋಗವನ್ನು ಮಾಡುವನು ಜೀವನಾದ ಮೇಲೆ ಕರ್ತವ್ಯವು ಕೂಡ ಜೀವನೇ ಆಗಬೇಕು. ಒಂದು ವೇಳೆ ಜೀವನಿಗೆ ಕರ್ತೃತ್ವ ಇಲ್ಲವಾದಲ್ಲಿ ಯಜೇತ ಸ್ವರ್ಗಕಾಮಃ ಇತ್ಯಾದಿ ಶಾಸ್ತ್ರಗಳೆಲ್ಲವೂ ವ್ಯರ್ಥವಾಗಬೇಕಾದೀತು. ಅರ್ಥವತ್ವಾತ್ ಎಂಬ ಹೇತುವಿಗೆ ಜೀವ ಕರ್ತ ಎಂಬ ಸಾಧ್ಯದ ಜೊತೆ ಅನ್ವಯವನ್ನು ತಿಳಿಯಬೇಕು ಎಂದರ್ಥ. ವಿಹಾರ ಇತಿ ವಿಹಾರ ಸಂಚಾರ ಕ್ರಿಯಾ ತತ್ರ ಸ್ವಾತಂತ್ರ್ಯಂ ನ ಕರ್ತೃತ್ವ ಸಂಭವಾದಿತಿ ಕರ್ತೃತ್ವ ಸಿದ್ಧಿ ಇತಿ ಭಾವಃ. ಪ್ರಮಾಣಾನಿತಿ ಪ್ರಾಣಾನಿ ಇಂದ್ರಿಯಾಣಿ ಗೃಹೀತ್ವಾ ಯಥಾ ಕಾಮಂ ಸ್ವೇ ಸ್ವೇ ಶರೀರೆ ಪರಿವರ್ತತಃ ಇತಿ ಇಂದ್ರಿಯಾಪಾದನೆ ಸ್ವಾತಂತ್ರ್ಯ ಪ್ರತೀತೇಃ ತಸ್ಯ ಚ ಕರ್ತೃತ್ವ ಸಿದ್ಧಿ ಇತಿ ಭಾವಃ. ವಿಹಾರ ಎಂದರೆ ಸಂಚಾರ ಕ್ರಿಯೆ ಎಂದರ್ಥ. ಕರ್ತು ಅಲ್ಲದವನಿಗೆ ಸ್ವಾತಂತ್ರ್ಯ ಕೊಡುವುದಿಲ್ಲ. ದೇಹದಲ್ಲಿ ಯಥೇಚ್ಛವಾಗಿ ಅವನು ಸಂಚಾರ ಮಾಡುತ್ತಾನೆಂದರೆ ಜೀವನಿಗೆ ಕರ್ತೃತ್ವ ಸಿದ್ಧವಾಗುತ್ತದೆ ಎಂದು ತಿಳಿಯಬೇಕು. ಜೀವನು ಇಂದ್ರಿಯಗಳನ್ನು ಸ್ವೀಕರಿಸಿ ಯಥೇಚ್ಛವಾಗಿ ತನ್ನ ಪ್ರತಿಯೊಂದು ಶರೀರದಲ್ಲಿ ವಿಹಾರ ಮಾಡುತ್ತಾನೆ ಎಂಬುದಾಗಿ ಇಂದ್ರಿಯಗಳನ್ನು ಸ್ವೀಕರಿಸಿ ತಾನು ಜೀವನ ಸಂಚಾರ ಮಾಡುವುದರಿಂದ ಸ್ವಾತಂತ್ರ್ಯ ಪ್ರತೀತವಾಗುತ್ತದೆ. ಒಂದು ವೇಳೆ ಜೀವನಿಗೆ ಕರ್ತೃತ್ವವೇ ಇಲ್ಲವಾದಲ್ಲಿ
ಈ ಸಂಚಾರವು ಅಯುಕ್ತವಾಗುತ್ತದೆ. ಆದ್ದರಿಂದ ಜೀವನಿಗೆ ಕರ್ತೃತ್ವವು ಸಿದ್ಧವಾಯಿತು ಎಂದ ಅಭಿಪ್ರಾಯ. ವ್ಯಪದೇಶಿಚ್ಚ ಕ್ರಿಯಾಯಾಂ ನ ಚೇನ್ನಿರ್ದೇಶ ವಿಪರ್ಯಃ ಇತ್ಯೇತದರ್ಥಮಃ ವಿಜ್ಞಾನಮಿತಿ ನ ಚೇದಿತ್ಯಾದಿಸೂತ್ರಶೇಷಾರ್ಥಮಃ ಅತ್ರ ಚ ಇತಿ ವಿಜ್ಞಾನಂ ಯಜ್ಞಂ ಇತಿ ಶ್ರುತೌ ಇತ್ಯರ್ಥಃ. ವ್ಯಪದೇಶಿಚ್ಚ ಕ್ರಿಯಾಯಾಂ ನ ಚೇನ್ನಿರ್ದೇಶ ವಿಪರ್ಯಃ ಎಂಬ ಸೂತ್ರದ ಅರ್ಥವನ್ನು ವಿಜ್ಞಾನಂ ಎಂಬ ವಾಕ್ಯದಿಂದ ಹೇಳುತ್ತಿದ್ದಾರೆ. ನ ಚೇತ್ ಇತ್ಯಾದಿ ಸೂತ್ರದ ಶೇಷಾರ್ಥವನ್ನು ಅತ್ರ ಚ ಎಂಬುದರಿಂದ ಸಮರ್ಥಿಸಿದ್ದಾರೆ. ವಿಜ್ಞಾನಂ ಯಜ್ಞಂ ಎಂಬ ಶ್ರುತಿಯಲ್ಲಿ ಎಂಬುದು ಇದರರ್ಥ. ಸೂತ್ರ ಚತುಷ್ಟಯಿ ಸ್ವಪರ ಮತ ಅನುರೋಧೇನ ಇದಂ ಮತಾಂತರೇತು ಸೂತ್ರತ್ರಯಾರ್ಥಂ ಇತಿ ಯೋಜ್ಯಂ ಇತ್ಯಾದೇಃ ವಾ ಇತಿ ಅನ್ಯಥಾ ತದರ್ಥಮಪಿ ಸೂತ್ರಾಂತರಂ ಸ್ಯಾತ್. ವಾಕ್ಯಭೇದೇನ ಸೂತ್ರಭೇದೆ ಶಾಸ್ತ್ರ ಪರ್ಯಾಯವಸನಂ ಚ ಸ್ಯಾತ್ ಇತಿ ಭಾವಃ. ಗ್ರಂಥದಲ್ಲಿ ಸೂತ್ರ ಚತುರ್ಷಿವೆಂದು ಪರಿಗಣಿಸಿದ್ದು ನಮ್ಮ ಸಿದ್ಧಾಂತ ಹಾಗೂ ಅದ್ವೈತ ಮತ ಪ್ರಕಾರ ಮಾತ್ರ, ರಾಮಾನುಜ ಮತ ಪ್ರಕಾರ ಅಲ್ಲ. ಅವರು ಈ ಅಧಿಕರಣದಲ್ಲಿ ಕೇವಲ 3 ಸೂತ್ರಗಳಿವೆ ಎಂದು ಹೇಳುತ್ತಾರೆ. ಇತ್ಯಾದೇರೇವ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ಯತ್ಕರ್ಮ ಕೊರತೆ ಇತ್ಯಾದಿ ವಿಷಯ ವಾಕ್ಯಕ್ಕಾಗಿ ಪುನಃ ಮತ್ತೊಂದು ಸೂತ್ರವನ್ನು ಉಲ್ಲೇಖ ಮಾಡಬೇಕಾಗಿತ್ತು ಎಂಬುದು ಇದರ ಅರ್ಥ. ವಾಕ್ಯಭೇದದಿಂದ ಸೂತ್ರಭೇದವನ್ನು ಒಪ್ಪಿದರೆ ಸೂತ್ರಕ್ಕೆ ಅಪರ್ಯಾಯವಸಾನ ದೋಷವು ಬರಬೇಕಾಗುತ್ತದೆ ಎಂಬುದು ಆಕ್ಷೇಪದ ಅಭಿಪ್ರಾಯ. ಸೂತ್ರತ್ರಯವೈಯರ್ಥಾದಿತಿ ಏತಚ್ಚ ಉಪಲಕ್ಷಣಂ ವಿಹಾರಾದಿಸೂತ್ರಯೋಃ ಪ್ರಾಣಾನ್ ಗೃಹೀತ್ವಾ ಸ್ವೇ ಶರೀರಂ ಇತ್ಯಾದಿ ವಾಕ್ಯ ವಿಷಯತ್ವೇ ಶ್ರುತಿ ಅನುರೋಧೇನ ಅಪಾದರ ವಿಹಾರ ಉಪದೇಶಾದಿತ್ಯೇವ ರಾಮಾನುಜಮತತ್ವಂ ಸೂತ್ರಾಣಂ ಸ್ಯಾದಿತಿ ಪರಮತೆ ದೋಷಃ. ಮತಾಂತರೇ ತು ಏವಂ ಸೂತ್ರಕ್ರಮೈಕ ಯೋಗತ್ವಂ ಅಸಂಪ್ರದಾಯಿಕೆ ಉಪಾದಾನೇನ ವಿಹಾರೋಪದೇಶಾದಿತಿ ಸೂತ್ರಾಣಂ ಸ್ಯಾದಿತಿ ಶೇಷಃ ಇತ್ಯಪಿ ಜ್ಞೇಯಂ. ಸೂತ್ರತ್ರಯವೈಯರ್ಥಾತ್ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ಉಪಲಕ್ಷಣ ಇದನ್ನು ವಿವರಿಸಬೇಕು. ವಿಹಾರ ಉಪದೇಶಾತ್ ಹಾಗೂ ಉಪಾದಾನಾತ್ ಎಂಬೆರಡು ಸೂತ್ರಗಳಿಗೆ ಪ್ರಾಣಾನ್ ಗೃಹೀತ್ವ ಸ್ವೇ ಶರೀರೇ ಎಂಬ ಶ್ರುತಿಯು ವಿಷಯವಾಕ್ಯವಾದುದಾದರೆ, ಉಪಾದಾನಾತ್ ವಿಹಾರ ಉಪದೇಶಾತ್ ಎಂದು ರಾಮಾನುಜನಂತೆ ನೀವು ಕೂಡ ಸೂತ್ರ ವಿನ್ಯಾಸ ಮಾಡಬೇಕಾಗುತ್ತದೆ. ಅದ್ವೈತಿಗಳಿಗೆ ಈ ದೋಷ ಬರುತ್ತದೆ. ರಾಮಾನುಜರಿಗೆ ಬರುವ ದೋಷವೇ ಬೇರೆ. ರಾಮಾನುಜರು ಉಪಾದಾನಾತ್ ವಿಹಾರೋಪದೇಶಚ್ಛ ಎಂಬುದಾಗಿ ಸೂತ್ರವನ್ನು ವಿನ್ಯಾಸ ಮಾಡಿದ್ದಾರೆ. ಇದು ಅಸಂಪ್ರದಾಯಿಕವಾಗಿದೆ. ಏಕೆಂದರೆ ಇವರ ಪ್ರಕಾರ ಜೀವರು ಇಂದ್ರಿಯಗಳಿಂದ ವಿಹಾರ ಮಾಡುತ್ತಾನೆ ಎಂಬ ಅರ್ಥವನ್ನು ವಿವಕ್ಷಿಸುವುದಾದಲ್ಲಿ ಉದಾಸೀನೇನ ವಿಹಾರೋಪದೇಶಾತ್ ಎಂದು ಸೂತ್ರ ವಿನ್ಯಾಸವಿರಬೇಕಾಗಿತ್ತು. ಪರೈಹಿ ಇತಿ ಮತಾಂತರೇತು ಜೀವಸ್ಯ ಅಕರ್ತೃಕತ್ವೇ ದೋಷಾದ್ ಯುಕ್ತಿ ಪರಮಿತಂ ಸೂತ್ರಂ ಜೀವಸ್ಯ ವಿಭುತ್ವಂ ಉಪಲಬ್ಧಿನಿಯಮಃ ನ ಸ್ಯಾದಿತಿ ಉಪಲಕ್ಷಿತ ಅನಿಯಮಃ ನಿತ್ಯ ಉಪಲಬ್ಧಿಃ ಇತಿ ಸೂತ್ರೇ ಪ್ರಾಗುಕ್ತಃ. ತಥಾ ಚ ಉಪಲಬ್ಧಿವದ್ ಆತ್ಮನೋ ಅಕರ್ತೃಕತ್ವೇ ಪ್ರಕೃತಿಶ್ಚ ಕರ್ತೃತ್ವೇ ತಸ್ಯ ಸರ್ವಸಾಧಾರಣತ್ವಾತ್ ಸರ್ವಕರ್ಮಾಣಿ ಸರ್ವೇಷಾಂ ಭೋಗಾಯಾಃ ಸ್ಯುಃ ಇಚ್ಛ ಅನಿಯಮಸ್ಯಾತ್ ಇತ್ಯರ್ಥ ಕರೋತಿ ಇತ್ಯಭಾವಃ. ಗ್ರಂಥದಲ್ಲಿ ಪರೈಹಿ ಎಂಬುದಾಗಿ ಅದ್ವೈತಿಗಳ ದೋಷವನ್ನು ಹೇಳಿದ್ದಾರೆ. ರಾಮಾನುಜರು ಬರುವ ದೋಷ ಹೀಗಿದೆ. ರಾಮಾನುಜರು ಜೀವನ ಕರ್ತೃವಾಗದಿದ್ದರೆ ದೋಷವನ್ನು ಹೇಳಲು ಉಪಲಬ್ಧಿವದ್ ನಿಯಮ ಎಂಬ ಸೂತ್ರ ಹೊರಟಿದೆ ಎಂದು ವ್ಯಾಖ್ಯಾನ ಮಾಡುತ್ತಾರೆ. ಆತ್ಮನು ವಿಭುವೆಂದು ಹೇಳಿದರೆ ಸತ್ಕರ್ಮ ದುಷ್ಕರ್ಮಗಳ ಫಲವು ಯಾರಿಗೂ ಸಿಗದೆ ಇರಬೇಕಾದೀತು. ಈ ವಿಷಯವನ್ನು ನಿತ್ಯ ಉಪಲಬ್ಧಿ ಎಂಬ ಸೂತ್ರದಿಂದ ಹೇಳಿದ್ದಾಗಿದೆ. ರಾಮಾನುಜರು ಮಾಡುವ ವ್ಯಾಖ್ಯಾನ ಹೀಗಿದೆ. ಆತ್ಮನು ವಿಭುವಾದಲ್ಲಿ ಕರ್ತು ಆಗಲಾರ. ಆತ್ಮನು ಕರ್ತೃವಲ್ಲ ಎಂದು ಹೇಳಿದರೆ ಪ್ರಕೃತಿಯು ಕರ್ತೃವಾಗುತ್ತದೆ. ಆ ಪ್ರಕೃತಿಯು ಪ್ರತಿಯೊಬ್ಬರಿಗೂ
ಸಾಧಾರಣವಾಗಿರುವುದರಿಂದ ಪ್ರಕೃತಿ ಮಾಡಿದ ಸತ್ಕರ್ಮ ಹಾಗೂ ದುಷ್ಕರ್ಮ ಫಲವು ಸರ್ವಸಾಧಾರಣವಾಯಿತು. ಆದ್ದರಿಂದ ಎಲ್ಲರಿಗೂ ಫಲ ಸಿಗಬೇಕು, ಇಲ್ಲದಿದ್ದರೆ ಯಾರಿಗೂ ಫಲ ಸಿಗಬಾರದು. ಹೀಗೆ ಅನಿಯಮ ದೋಷವು ಬರುತ್ತದೆ ಎಂಬುದಾಗಿ ಅವರು ವ್ಯಾಖ್ಯಾನ ಮಾಡುತ್ತಾರೆ. ಆದರೆ ಅದನ್ನು ನಿತ್ಯೋಪಲಬ್ಧಿ ಎಂಬ ಸೂತ್ರದಲ್ಲಿ ಹೇಳಿದ್ದಾಗಿದೆ. ಆದ್ದರಿಂದ ಇವರಿಗೆ ಪ್ರವೃತ್ತಿ ದೋಷವು ಬರುವುದು ಎಂದು ತಿಳಿಯಬೇಕು. ಇಚ್ಛಾದಿತಿ ದುಃಖಿ ನ ಸ್ಯಾದ್ ಇತಿ ಶಂಕಾದಿ ಪದಾರ್ಥಃ ಇಷ್ಟಾನಿಷ್ಟ ಉಪಲಬ್ಧೇವದೇಶಕಾಲಾದಿವಶಾದ್ ನಿಯಮೇನ ಹಿತಾಹಿತಕಾರಿಕತ್ವ ಉತ್ಪತ್ತಿ ಹಿತಸೂತ್ರಾರ್ಥಃ ಶಂಕಾಯಾಮ್ ಏವ ಅನುದಯೇನ ತನ್ನಿರಾಸಾಯ ಸೂತ್ರಾಣಂ ವ್ಯರ್ಥಮಿತಿ ಭಾವೇನ ಕಿಂ ಕರ್ತೃತ್ವಂ ಮಾತ್ರ ಸ್ವತಂತ್ರ ಕರ್ತೃತ್ವೇ ವಾ ಅಯಂ ಆಶಂಕತೆ ವಿಕಲ್ಪೆ ಕ್ರಮೇಣ ನಿರಾಹ ಕ್ರಿಯೇತಿ ಮತಾಂತರೇ ತು ಅನಿಯಮ ಸ್ಯಾದ್ ಇತಿ ಪ್ರಸಂಗರೂಪ ಅಜ್ಯಾಹಾರಯೋಃ ಕಲ್ಪನಾದಿತಿ ದೋಷಾಧ್ಯಯಃ. ನಿಯಮೇನ ಸುಖವುಳ್ಳವನೇ ಆಗಬೇಕಾಯಿತು ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ದುಃಖಿಯು ಆಗದೇ ಇರಬೇಕಾದೀತು ಎಂಬುದನ್ನು ಆದಿಪದಿಂದ ವಿವರಿಸಬೇಕು. ಉಪಲಬ್ಧಿವಾದ ನಿಯಮ ಎಂಬ ಸೂತ್ರಕ್ಕೆ ಅದ್ವೈತಗಳು ಮಾಡುವ ವ್ಯಾಖ್ಯಾನ ಹೀಗಿದೆ. ಆತ್ಮನು ತಾನು ಬಯಸದೇ ಇದ್ದರೂ ಜ್ಞಾನವನ್ನು ಹೊಂದುತ್ತಾನೆ, ಬಯಸಿದರೂ ಕೆಲವೊಮ್ಮೆ ಜ್ಞಾನವನ್ನು ಹೊಂದುವುದಿಲ್ಲ. ಈ ದೃಷ್ಟಾಂತದಂತೆ ಕೆಲವೊಮ್ಮೆ ಮಾಡಬಾರದನ್ನು ಮಾಡಿ ದುಃಖಕ್ಕೆ ಭಾಗಿಯಾಗುತ್ತಾನೆ. ಕೆಲವೊಮ್ಮೆ ಅಪೇಕ್ಷೆ ಪಡೆದಿದ್ದರೂ ಸುಖಕ್ಕೆ ಭಾಗಿಯಾಗುತ್ತಾನೆ. ಹೀಗೆ ಹೇಳಿದ ಮಾತ್ರಕ್ಕೆ ಅವನಿಗೆ ಕ್ರಿಯಾ ಸ್ವಾತಂತ್ರ್ಯವೇ ಇಲ್ಲ ಎನ್ನಬಾರದು. ಏಕೆಂದರೆ ಕೆಲವೊಮ್ಮೆ ತನಗೆ ಅನಿಷ್ಟ ಸಾಧನವಾದ ಕೆಲಸವನ್ನು ಇಷ್ಟ ಸಾಧನವೆಂದು ಭ್ರಮಿಸಿ ಹಾಗೆ ಮಾಡುತ್ತಾನೆ. ಆದ್ದರಿಂದ ದುಃಖಕ್ಕೆ ಭಾಗಿಯಾಗುತ್ತಾನೆ. ಆದ್ದರಿಂದ ದೋಷವಿಲ್ಲ ಎಂದು ವ್ಯಾಖ್ಯಾನ ಮಾಡುತ್ತಾರೆ. ಈ ಶಂಕೆಯಲ್ಲಿ ಹುಟ್ಟಲು ಸಾಧ್ಯವಿಲ್ಲವಾದ್ದರಿಂದ ಅದರ ನಿರಾಸಕ್ಕಾಗಿ ಸೂತ್ರ ಹೊರಟಿರುವುದು ವ್ಯರ್ಥವಾಗುತ್ತದೆ. ಈ ಅಭಿಪ್ರಾಯದಿಂದ ಜೀವನ ಕರ್ತೃತ್ವ ಮಾತ್ರ ಉಳ್ಳವನೋ ಅಥವಾ ಸ್ವತಂತ್ರ ಕರ್ತೃತ್ವ ಉಳ್ಳವನೋ ಎಂದು ಶಂಕಿಸಿ ಈ ವಿಕಲ್ಪವನ್ನು ಕ್ರಮವಾಗಿ ಕ್ರಿಯಾ ಇಚ್ಛಾದಿ ನಿರಾಕರಣೆ ಮಾಡುತ್ತಿದ್ದಾರೆ. ರಾಮಾನುಜ ಮತದಲ್ಲಿ ಅನಿಯಮಃ ಸ್ಯಾತ್ ಎಂಬಲ್ಲಿ ಪ್ರಸಂಗರೂಪತ್ವ ಹಾಗೂ ಅಜ್ಯಾಹಾರವನ್ನು ಕಲ್ಪನೆ ಮಾಡಬೇಕೆಂಬ ದೋಷ ಬರುತ್ತದೆ. ಯಚ್ಛಾ ಇತಿ ಪರೈಃ ಚ್ಯಪಿ ಮತಾಂತರೇ ತು ಆತ್ಮನೋ ಅಕರ್ತಕತ್ವೇ ಭೋಕ್ತೃತ್ವ ಶಕ್ತೇಃ ವಿಪರ್ಯಃ ಹಾನಿ ಸ್ಯಾತ್ ಕರ್ತೃವ ಭೋಕ್ತೃತ್ವಾದಿ ಇತ್ಯರ್ಥವರ್ಣನಾತ್ ಮನಸಾ ಇತಿ ಯದತ್ರ ಉಕ್ತಂ ಭಾಮಾತ್ಯಂ ಕಾರಣಾಂತರ ಕಲ್ಪನಾಯಂ ನಾಮ್ನಿ ವಿವಾದ ಇತಿ ತನ್ನ ಬುದ್ಧೇಃ ಜೀವಾನ್ ಇತ್ಯೇನ ಜೀವಕರ್ತೃತ್ವ ಪ್ರಾಪ್ತೇಃ ನನು ಚ ಬುದ್ಧಿಮನೋವೃತ್ತಿವಿಶೇಷಃ ಏವ ಇತಿ ಚೇನ್ನ ಮನಸ್ಸಸ್ತು ಪರಾ ಬುದ್ಧಿ ಇತ್ಯಾದೌ ಮನೋಬುದ್ಧಿ ಪುರುಷಾಣಾಂ ತತ್ವಾಂತರ ಪ್ರತೀತೇಃ ಅತಯೇವ ತತ್ವಾಂತರ ಇತ್ಯುಕ್ತಂ ಮತಾಂತರೇಷು ಭೋಕ್ತೃತ್ವಾದಿ ಹಾನಿಃ ಇತ್ಯೇವ ಸೂತ್ರಾಣಂ ಸ್ಯಾದಿತಿ ದೋಷಃ ಪ್ರಸಂಗರೂಪತ್ವಾತ್ ಕಲ್ಪನಾ ದೋಷಸ್ಯ ಜಯಃ. ಅದ್ವೈತಿಗಳು ಹೇಳಿದ್ದನ್ನು ಯಚ್ಛಾ ಇತ್ಯಾದಿ ಅನುವಾದ ಮಾಡುತ್ತಿದ್ದಾರೆ. ವಿಪರ್ಯಯ ಶಬ್ದಕ್ಕೆ ಹಾನಿ ಎಂಬರ್ಥವನ್ನು ಮಾಡಿದ್ದಾರೆ. ಶಕ್ತಿ ಶಬ್ದಕ್ಕೆ ಭೋಕ್ತೃತ್ವ ಎಂದರ್ಥ. ಭೋಕ್ತೃಷದಿಯು ನಾಶವೂ ಬರಬೇಕಾದೀತು ಎಂಬ ಅರ್ಥವನ್ನು ಶಕ್ತಿ ವಿಪರ್ಯಾತ್ ಎಂಬ ಸೂತ್ರಕ್ಕೆ ಅದ್ವೈತಿಗಳು ಮಾಡಿದ್ದಾರೆ. ಆತ್ಮನಿಗೆ ಕರ್ತೃತ್ವ ಇಲ್ಲದಿದ್ದರೆ ಭೋಕ್ತೃತ್ವ ಶಕ್ತಿಯು ಕೂಡ ಇಲ್ಲದಿರಬೇಕಾಯಿತು. ಆದ್ದರಿಂದ ಆತ್ಮನು ಕರ್ತೃವಾಗಿದ್ದಾನೆ ಎಂಬುದಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಭಾಮತಿಯಲ್ಲಿ ಹೀಗೆ ಹೇಳಲಾಗಿದೆ: ಬುದ್ಧಿಗಿಂತ ಅತಿರಿಕ್ತವಾದ ಮನಸ್ಸಿದೆ, ಇದು ಕಾರಣವಾಗಿದೆ ಎಂದು ಒಪ್ಪಿದರೆ ಕೇವಲ ನಾಮದಲ್ಲಿ ವಿವಾದ ಎಂದು ಹೇಳಿದಂತಾಯಿತು. ಬುದ್ಧಿಯು ಕಾರಣವಾಗುತ್ತದೆ, ಜೀವನು ಕರ್ತೃವಾಗಿದ್ದಾನೆ ಎಂಬುದೇ ಪ್ರಮಿತವಾಗಿದೆ. ಇದನ್ನು ವ್ಯತ್ಯಾಸ ಮಾಡಬಾರದು. ಆದ್ದರಿಂದ ಬುದ್ಧಿಗೆ ಕರ್ತೃತ್ವ ಶಕ್ತಿಯನ್ನು, ಜೀವನಿಗೆ ಕಾರಣಶಕ್ತಿತ್ವವನ್ನು ಹೇಳಬಾರದು. ಬುದ್ಧಿಗೆ ಕರ್ತೃತ್ವ ಶಕ್ತಿಯನ್ನು, ಜೀವನಿಗೆ ಕಾರಣಶಕ್ತಿಯನ್ನೇ ಹೇಳಬೇಕು ಎಂಬುದಾಗಿ ಸಮರ್ಥನೆ ಮಾಡಲಾಗಿದೆ. ಇದು ತಪ್ಪು. ಬುದ್ಧಿಗಿಂತ ಭಿನ್ನವಾದ ಜೀವನಿಗೆ ಕರ್ತೃತ್ವವನ್ನು
ಇದರಿಂದ ಹೇಳಿದಂತಾಗುವುದಿಲ್ಲ. ಮನಸ್ಸಿನ ವೃತ್ತಿ ವಿಶೇಷವೇ ಬುದ್ಧಿ ಎನ್ನುತ್ತೇವೆ ಎನ್ನುವುದು ಕೂಡ ತಪ್ಪು. ಏಕೆಂದರೆ ಮನಸ್ಸು ಪರಾಬುದ್ಧಿ ಎಂಬಲ್ಲಿ ಮನಸ್ಸು, ಬುದ್ಧಿ, ಪುರುಷ ಎಲ್ಲವೂ ಕೂಡ ಬೇರೆ ಬೇರೆ ತತ್ವಗಳನ್ನು ಹೇಳಲಾಗಿದೆ. ಆದ್ದರಿಂದ ಬುದ್ಧಿಯ ಮನೋವೃತ್ತಿ ವಿಶೇಷವನ್ನು ಹೇಳುವುದು ಹೇಗೆ ಸರಿ? ಆದ್ದರಿಂದಲೇ ತತ್ವಾಂತರ ಎಂಬ ಗ್ರಂಥದಲ್ಲಿ ಹೇಳಲಾಗಿದೆ, ರಾಮಾನುಜ ಮತದಲ್ಲಿ ವಿಪರ್ಯ ಶಬ್ದಕ್ಕೆ ಹಾನಿ ಎಂಬ ಅರ್ಥವನ್ನು ಹೇಳಿದರೆ ಭೋಕ್ತೃತ್ವ ಹಾನಿ ಎಂದೇ ಸೂತ್ರವನ್ನು ಹೇಳಬೇಕಾಗಿತ್ತು. ಶಕ್ತಿ ವಿಪರ್ಯಾತ ಎಂದು ಹೇಳುವುದು ತಪ್ಪಾಗುತ್ತದೆ ಎಂದು ಪ್ರಸಂಗಾತ ಎಂಬುದನ್ನು ಅಜ್ಯಾಹಾರ ಮಾಡಿಕೊಂಡಿದ್ದಾರೆ. ಇದನ್ನು ಕಲ್ಪನೆ ಮಾಡುವುದು ಕೂಡ ಯುಕ್ತವಾಗಿದೆ. ಈ ಎರಡು ದೋಷಗಳು ರಾಮಾನುಜರಿಗೆ ಪ್ರಾಪ್ತವಾಗುತ್ತದೆ. ಸಮಾಜ್ಯಾಭಾವಶ್ಚೈತ ಸೂತ್ರಂ ಸೂತ್ರಾರ್ಥಂ ನಿರಾಹ ಯಚೋಕ್ತಮಿತಿ ಪರಹಿ ಇಚ್ಛತ್ವ ಇತಿ ಮತಾಂತರೇ ತು ಬುದ್ಧೇಃ ಕರ್ತೃತ್ವಂ ಉಪಾಸನಾದ ವಿಧೌ ಅಪಿ ತಸ್ಯ ಏವಂ ಕರ್ತೃತ್ವ ಉಪಾಸ್ತೆ ಸಮಾಜ್ಯಸ್ಯ ಪ್ರಕೃತೇಃ ಅನ್ಯೋಸ್ಮದಿತ್ಯೇವ ರೂಪತ್ವಾತ್ ತಾದೃಶ ಸಮಾಧೇಃ ಪ್ರಕೃತ ಅವಭಾವಾದನ್ಯಃ ಜೀವಃ ಕರ್ತೃತ್ವ ಇತ್ಯರ್ಥಃ. ಸಮಾಜ್ಯಾಭಾವಚ್ಯ ಎಂಬ ಸೂತ್ರಾರ್ಥವನ್ನು ಯಚೋಕ್ತಂ ಎಂಬುದರಿಂದ ನಿರಾಕರಣೆ ಮಾಡುತ್ತಿದ್ದಾರೆ. ಯಚೋಕ್ತಂ ಎಂಬುದಕ್ಕೆ ಪರೈಹಿ ಎಂಬಲ್ಲಿ ಆಶ್ರಯವನ್ನು ತಿಳಿಯಬೇಕು, ಅನ್ವಯವನ್ನು ತಿಳಿಯಬೇಕು. ರಾಮಾನುಜ ಮತದಲ್ಲಿ ಬುದ್ಧಾತ್ಮಕವಾದ ಪ್ರಕೃತಿ ಕರ್ತು ಎಂದು ಹೇಳಿದರೆ, ಉಪಾಸನ ವಿಧಿಯಲ್ಲಿ ಆ ಪ್ರಕೃತಿಗೆ ಕರ್ತೃತ್ವ ಪ್ರಾಪ್ತವಾಗುತ್ತದೆ. ಪ್ರಕೃತೇ ಅನ್ಯೋಸ್ಮಿ ಎಂಬುದೇ ಜ್ಞಾನರೂಪವಾಗಿರುವುದರಿಂದ ಸಮಾಧಿಯಲ್ಲಿ ಇಂತಹ ಜ್ಞಾನವನ್ನು ಪ್ರವೃತ್ತಿಯ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಜ್ಞಾನವೇ ಇಲ್ಲದೆ ಇರಬೇಕಾದ ಪ್ರಸಂಗ ಬರುತ್ತದೆ ಎಂದು ಗ್ರಂಥದಲ್ಲಿ ಆಕ್ಷೇಪ ಮಾಡಿದ್ದಾರೆ. ಹಾಗಾಗಿ ಬುದ್ಧಿಗಿಂತ ಅನ್ಯವಾದ ಜೀವನಿಗೆ ಕರ್ತೃತ್ವವನ್ನು ಒಪ್ಪಬೇಕು. ಅವೈಯರ್ಥಮ ಶಂಕ್ಯ ನಿರಾಹ ಯದಿ ಚ ಇತಿ ಅಯೋಗ ಇತಿ ಬುದ್ಧ್ಯಾದಿ ವಿವೇಕ್ತೃ ಕರ್ತೃತ್ವಸ್ಯ ಮುಕ್ತಿ ಹೇತು ಸಮಾದಾಯ ಅನುಪಯೋಗಾದಿತಿ ಭಾವಃ ಆರೋಪಿತ ಇತಿ ತಥಾ ಚ ಮನ್ಮತಃ ಇತಿ ಸ್ವಾಭಾವಿಕಮೇವ ಕರ್ತೃತ್ವಂ ಉಪೇಯಂ ಇತಿ ಭಾವಃ. ಮೊದಲನೇ ಸೂತ್ರದಿಂದಲೇ ಈ ಪ್ರಮೇಯ ಸಿದ್ಧವಾಗುತ್ತದೆ. ಆದ್ದರಿಂದ ಮುಂದಿನ ಸೂತ್ರ ಗ್ರಂಥದಲ್ಲಿ ವ್ಯರ್ಥವೆಂದು ಹೇಳಿದರು. ಅದಕ್ಕೆ ಅದ್ವೈತಿಗಳು ಅವೈಯರ್ಥವನ್ನು ಅಶಂಕಿಸುತ್ತಿದ್ದಾರೆ. ಅದನ್ನು ಯದಿಚೇತಿತ್ಯಾದಿ ಗ್ರಂಥಿದಾರವಾದ ಮಾಡಿ ನಿರಾಕರಣೆ ಮಾಡುತ್ತಿದ್ದಾರೆ. ಅಯೋಗ ಎಂಬುದರ ಅಭಿಪ್ರಾಯ ಹೀಗಿದೆ: ಮೋಕ್ಷ ಸಾಧನವಾದ ಜ್ಞಾನವು ಅವಿವೇಕಕೃತ ಎಂದು ಹೇಳುವುದು ಅಯುಕ್ತ. ಬುದ್ಧಿ ಅವಿವೇಕದಿಂದ ಕರ್ತೃತ್ವವು ಜೀವನದಲ್ಲಿ ಆರೋಪಿತವಾಗಿದೆ. ವಾಸ್ತವಿಕವಾಗಿ ಬುದ್ಧಾತ್ಮಕವಾದ ಪ್ರಕೃತಿಗಿಂತ ನಾನು ಭಿನ್ನಾಗಿದ್ದೇನೆ ಎಂಬ ಜ್ಞಾನವು ಮುಕ್ತಿಗೆ ಅನುಪಯುಕ್ತವಾಗಿದೆ. ಆದ್ದರಿಂದ ನಾವು ಹೇಳುವಂತೆ ಸ್ವಾಭಾವಿಕವಾದ ಕರ್ತೃತ್ವವನ್ನು ಜೀವನದಲ್ಲಿ ಒಪ್ಪಿದರೆ ಯಾವುದೇ ಬಾಧಕವು ಬರುವುದಿಲ್ಲ. ಮತಾಂತರೇತು ಪೂರ್ವತ್ರ ಜೀವಸ್ಯ ಕರ್ತೃಕತ್ವೇ ದೋಷ ವಕ್ತಃ ಇಹ ತು ಬುದ್ಧೇಃ ಕರ್ತೃತ್ವಂ ಇತ್ಯಸ್ಯ ಸೂತ್ರಸ್ಯ ಉಪಲಬ್ಧಿಃ ಸೂತ್ರಾನಂತರೇ ಸ್ಯಾದಿತಿ ದೋಷೋ ಜ್ಞೇಯಃ. ರಾಮಾನುಜ ಮತದಲ್ಲಿ ಎರಡು ರೀತಿಯಲ್ಲಿ ಹೇಳುತ್ತಿದ್ದಾರೆ. ಜೀವನಿಗೆ ಕರ್ತೃತ್ವ ಒಪ್ಪದೇ ಇದ್ದರೆ ದೋಷ ಬರುತ್ತದೆ ಎಂಬುದು ಒಂದು, ಬುದ್ಧಿಗೆ ಕರ್ತೃತ್ವ ಒಪ್ಪಿದರೆ ದೋಷ ಬರುತ್ತದೆ ಎಂಬುದು ಇನ್ನೊಂದು. ಸಮಾಜ್ಯಾಭಾವಚ್ಯ ಎಂಬ ಸೂತ್ರದಲ್ಲಿ ಬುದ್ಧಿಗೆ ಕರ್ತೃತ್ವವನ್ನು ಒಪ್ಪಿದರೆ ದೋಷವನ್ನು ಹೇಳಲಾಗಿದೆ. ಹೀಗೆ ಹೇಳಿದರೆ ಈ ಸೂತ್ರವು ಉಪಲಬ್ಧಿ ಅನಿಯಮಃ ಎಂಬ ಸೂತ್ರದ ನಂತರ ಬರಬೇಕಾಗಿತ್ತು. ಏಕೆಂದರೆ ಉಪಲಬ್ಧಿ ಅನಿಯಮಃ ಎಂಬ ಸೂತ್ರದಲ್ಲಿ ಬುದ್ಧಿಗೆ ಕರ್ತೃತ್ವವನ್ನು ಒಪ್ಪಿದರೆ ದೋಷವನ್ನು ಹೇಳಲಾಗಿದೆ. ಈ ಸೂತ್ರದಲ್ಲಿ ಅದನ್ನೇ ಹೇಳುತ್ತಿರುವುದರಿಂದ ಅಲ್ಲಿಗೆ ಇದನ್ನು ವೀಕ್ಷಿಸಬೇಕಿತ್ತು. ಪ್ರಕೃತ ಜೀವನಿಗೆ ಕರ್ತೃತ್ವವನ್ನು ಹೇಳಿದರೆ ದೋಷವನ್ನು ಈ ಪ್ರಕರಣದಲ್ಲಿ ಹೇಳುತ್ತಾರೆಂಬುದು ನಿಮ್ಮ ಪ್ರಕಾರ ಸಾಧುವಾಗುತ್ತದೆ. ಸೂತ್ರಾರ್ಥಃ ಚ ನಿರಾಹ ಕಲ್ಪಿತತ್ವಮಿತಿ ಯಥಾ ಲೋಕೆ ತಕ್ಷಃ ಸ್ಯಾದಿತ್ಯಕರಣ ಸಂಭವಃ ಕರ್ತಾ ಭವತಿ ಸ ಏವ ವಿಮುಕ್ತಾವಸ್ಯಾದಿಕರಣೆ ನಿರ್ವ್ಯಾಪಾರ ಸುಖೀ ಭವತಿ. ಏವಂ ಆತ್ಮಾಂತಃಕರಣಾದಿ ಸಂಯುಕ್ತಂ
कर्ता दुःखी भवति मुक्तो तद्विमुक्तः सुखी भवति इति न कर्तृत्वं स्वाभाविकम् येन तस्य निवृत्त्यस्यापत्य मोक्षे न स्यादिति सूत्रार्थमुक्तः सा न युक्तः यथा च स्फटिकलौहित्याद् उभय इत्येव सूत्राणापत्तेः इत्यर्थः ಸೂತ್ರಾದ ನಿರಾಕರಣೆಗಾಗಿ ಕಲ್ಪತತ್ವ ಇತ್ಯಾದಿ ವಾಕ್ಯಗಳು ಹೊರಟಿದೆ. ಲೋಕದಲ್ಲಿ ತಕ್ಷಣ ಉಳಿ ಮೊದಲಾದ ಸಾಧನೆಗಳು ಉಪೇಕ್ಷಿಸಿದಾಗ ಕರ್ತವಾಗುತ್ತಾನೆ, ಆದ್ದರಿಂದಲೇ ದುಃಖಿಯಾಗುತ್ತಾನೆ. ಯಾವಾಗ ಉಳಿ ಮೊದಲಾದ ಸಾಧನೆಗಳಿಲ್ಲದವನಾಗುತ್ತಾನೋ ಆಗ ನಿರ್ವ್ಯಾಪಾರನಾಗಿ ಸುಖಿಯಾಗುತ್ತಾನೆ. ಆದ್ದರಿಂದ ತಕ್ಷಣ ಕರ್ತೃತ್ವ ಸ್ವಾಭಾವಿಕವಲ್ಲವೆಂದು ತಿಳಿಯುತ್ತದೆ. ಅದರಂತೆ ಆತ್ಮನು ಅಂತಃಕರಣದ ಸಂಯುಕ್ತನಾದಾಗ ಕರ್ತವಾಗಿ ದುಃಖಿಯಾಗುತ್ತಾನೆ. ಇವುಗಳಿಂದ ರಹಿತನಾದಾಗ ಮೋಕ್ಷದಲ್ಲಿ ಸುಖಿಯಾಗುತ್ತಾನೆ. ಆದ್ದರಿಂದ ಜೀವನದ ಕರ್ತೃತ್ವ ಸ್ವಾಭಾವಿಕವಲ್ಲ. ಒಂದು ವೇಳೆ ಇಂತಹ ಕರ್ತೃತ್ವಕ್ಕೆ ನಿವೃತ್ತಿ ಇಲ್ಲವೆಂದಾಗಿದ್ದಲ್ಲಿ ಮೋಕ್ಷವೂ ಕೂಡ ಇಲ್ಲವೆಂದು ಆಕ್ಷೇಪ ಮಾಡಬಹುದಿತ್ತು ಎಂಬುದಾಗಿ ಸೂತ್ರಾರ್ಥವನ್ನು ಹೇಳಿದ್ದಾರೆ. ಆದರೆ ಇದು ಅಯುಕ್ತ. ಒಂದು ವೇಳೆ ಇದೇ ಅರ್ಥವು ವಿವಕ್ಷಿತವಾಗಿದ್ದಲ್ಲಿ ಯಥಾಚ ತಕ್ಷೋಭಯತ ಎಂಬ ಸೂತ್ರವು ಇರಬಾರ್ದಾಗಿತ್ತು. ಯಥಾಚ ಸ್ಫಟಿಕಲೋಹಿತ್ಯಂ ಉಭಯತ ಎಂಬುದಾಗಿ ಸೂತ್ರ ಇರಬೇಕಾಗಿತ್ತು. ಏಕೆಂದರೆ ಕರ್ತೃತ್ವ ಕಲ್ಪಿತವೆಂದು ಹೇಳಲು ತಕ್ಷಣ ಉದಾಹರಣೆಯು ಅನುಪಯುಕ್ತ. ಸ್ಫಟಿಕದಲ್ಲಿ ಲೌಹಿತ್ಯವು ಕಲ್ಪಿತವಾಗಿದೆ, ಅದರಂತೆ ಕರ್ತೃತ್ವವು ಆತ್ಮನಲ್ಲಿ ಕಲ್ಪಿತವಾಗಿದೆ ಎಂದು ಹೇಳುವುದು ಸಾಧುವಾಗುತ್ತದೆ. ಕರ್ತೃತ್ವಶ್ರುತೆ ಇತ್ಯಾದಿ ಪಂಚಮ್ಯಾಂತಾನಂ ನ ಮನಸಃ ಕರ್ತೃಕೋಟಿತೋ ಇತ್ಯುತ್ಪಾದನೇನ ಅನ್ವಯಃ ಸ್ವಾತಂತ್ರ್ಯ ನಿಷೇಧ ಪರತ್ವೇ ಜ್ಞಾಪಕಮಃ ತತ್ರ ಏವಂ ಸತಿ ಇತಿ ಕೇವಲಾತ್ಮಾನಂ ಪರಮಾತ್ಮಾನಾದೀನ ಆತ್ಮಾನಾಂ ಇತ್ಯರ್ಥಃ ತದ್ವಾಕ್ಯಾತ್ ಗೀತಾವಾಕ್ಯಾದಿತ್ಯರ್ಥಃ. ಕರ್ತೃತ್ವಶ್ರುತೆ ಇತ್ಯಾದಿ ಪಂಚಮ್ಯ ಪದಗಳಿಗೆ ನ ಮನಸಃ ಕರ್ತೃಕೋಟಿತ ಎಂಬುದರ ಜೊತೆ ಅನ್ವಯವನ್ನು ಮಾಡಬೇಕು. ಸ್ವಾತಂತ್ರ್ಯ ನಿಷೇಧ ಪರವನ್ನಲು ಜ್ಞಾಪಕವನ್ನು ತತ್ರ ಏವಂ ಸತಿ ಎಂಬುದರಿಂದ ತಿಳಿಸುತ್ತಿದ್ದಾರೆ. ಕೇವಲ ಆತ್ಮಾನಮೆಂದರೆ ಪರಮಾತ್ಮ ಅಧೀನವಲ್ಲದ ಆತ್ಮರು ಎಂದರ್ಥ. ತದ್ವಾಕ್ಯಾತ್ ಎಂದರೆ ಗೀತಾ ವಾಕ್ಯದಿಂದ ಎಂದರ್ಥ. ಪರಭಾಷ್ಯೋಕ್ತ ಶ್ರುತಿರಪಿ ನ ಕರ್ತೃತ್ವಸ್ಯ ಸ್ವಾಭಾವಿಕತ್ವೇ ಮಾನಮಿತ್ಯಾಹ ಜಾನತೀತಿ ನನು ಭ್ರಮ ಏವ ನಾಸ್ತಿ ಇತಿ ಸಾಂಖ್ಯಾಮತಂ ನಿರಾಸೇನ ಮಾತ್ಮಾನಿ ಬುದ್ಧಿಗತಕರ್ತೃತ್ವಂ ಆರೋಪಿತ ಅತ್ರ ಸಾಧ್ಯತ ಇತ್ಯತಃ ಸಾಂಖ್ಯೇತಿ. ಪರಭಾಷ್ಯದಲ್ಲಿ ಹೇಳಲ್ಪಟ್ಟ ಶ್ರುತಿಯೂ ಕೂಡ ಕರ್ತೃತ್ವ ಸ್ವಾಭಾವಿಕವೆಂದು ಪ್ರಮಾಣವಾಗುವುದಿಲ್ಲ ಎಂಬುದನ್ನು ಜಾಗತಿ ಚ ಎಂಬುದರಲ್ಲಿ ಸಮರ್ಥನೆ ಮಾಡುತ್ತಿದ್ದಾರೆ. ಭ್ರಮವೇ ಇಲ್ಲ ಎಂಬ ಸಾಂಖ್ಯಮತ ನಿರಾಕರಣೆಗಾಗಿ ಆತ್ಮನಲ್ಲಿ ಬುದ್ಧಿಗತ ಕರ್ತೃತ್ವ ಆರೋಪಿತವಾಗಿದೆ ಎಂಬುದನ್ನು ಈ ಅಧಿಕರಣವು ಸಾಧನೆ ಮಾಡುತ್ತಿದೆ. ಆದ್ದರಿಂದ ಈ ವ್ಯತ್ಯಾಸವಿದೆಯಲ್ಲವೇ ಎಂಬ ಪ್ರಶ್ನೆಗೆ ಸಾಂಖ್ಯ ಇತ್ಯಾದಿ ವಾಕ್ಯದಿಂದ ಉತ್ತರಿಸುತ್ತಿದ್ದಾರೆ. ತತ್ರ ಏವ ಇತಿ ಇದಂ ರೂಪ್ಯಂ ಇತ್ಯಾದಿ ಸ್ಥಳಃ ಏವ ನ ತು ಆಧ್ಯಾತ್ಮನಿಷ್ಠಕರ್ತೃತ್ವಾದಿ ವಿಷಯಃ ಇತ್ಯರ್ಥಃ. ತತ್ ಔಪಾಧಿಕಮಪಿ ಕರ್ತೃತ್ವಂ ಪರಾದೇವ ಏಷ ಹಿ ಏವ ಸಾಧು ಕರ್ಮಃ कारयति इति श्रुतेऽपि परोक्तं प्रमेयं निराह ಜೀವಯತಿ. ತತ್ರೈವ ಎಂದರೆ ಇದು ರೂಪ್ಯಂ ಎಂಬ ಸ್ಥಳದಲ್ಲಿಯೇ ಎಂದರ್ಥ. ಇದಂ ರೂಪ್ಯಂ ಎಂಬ ಸ್ಥಳವನ್ನೇ ದೃಷ್ಟಾಂತವನ್ನಾಗಿ ಕೊಡಲು ಬರುವಾಗ ಆಧ್ಯಾತ್ಮನಿಷ್ಠವಾದ ಕರ್ತೃತ್ವ ವಿಷಯವಾದ ದೃಷ್ಟಾಂತವನ್ನು ನೀಡುವುದು ಅನುಪಯುಕ್ತ ಎಂದರ್ಥ. ತತ್ ಎಂದರೆ ಔಪಾಧಿಕವಾದ ಕರ್ತೃ ಎಂದರ್ಥ. ಪರಾದೇವ ಎಂದರೆ ಏಷ ಹಿ ಏವ ಸಾಧುಕರ್ಮ ಕಾರಯತಿ ಎಂಬ ಶ್ರುತಿಯಿಂದ ಎಂದರ್ಥ.
ಪರರು ಹೇಳಿದ ಪ್ರಮೇಯವನ್ನು ಜೀವ ಇಚ್ಛಾದ ವಾಕ್ಯದಿಂದ ನಿರಾಕರಣೆ ಮಾಡುತ್ತಿದ್ದಾರೆ. ತಾತ್ಪರ್ಯ ಚಂದ್ರಿಕಾದಲ್ಲಿ ಕೇಚಿತ್ತು ಈಶ್ವರೋ ಜೀವಸ್ಯ ಚಿಶಕ್ತಿ ಪ್ರವೃತ್ತಿಶಕ್ತಿ ಕರಣಕಾಲೇ ಅವರಾದೀತಿ ಸಹಕಾರಿಜ್ಞಾತಂ ಚ ದತ್ವಾ ಪ್ರಥಮ ಪ್ರವೃತ್ತಾದೌ ದಾಸ್ತೆ ಜೀವಸ್ಸು ಸ್ವಯಮೇವ ಪ್ರವರ್ತತೆ. ರಾಮಾನುಜರ ಅಧಿಕರಣ ಶರೀರ ಹೀಗಿದೆ. ಈಶ್ವರನು ಜೀವನಿಗೆ ಚಿಕ್ಶಕ್ತಿಯನ್ನು ಹಾಗೂ ಪ್ರವೃತ್ತಿ ಶಕ್ತಿಯನ್ನು ಕೊಟ್ಟಿದ್ದಾನೆ, ಹಾಗೂ ಇಂದ್ರಿಯಗಳನ್ನು, ದೇಹ ಮೊದಲಾದ ಸಹಕಾರಿ ಸಾಮಗ್ರಿಗಳನ್ನು ನೀಡಿರುತ್ತಾನೆ. ಆದರೆ ಪ್ರಥಮ ಪ್ರವೃತ್ತಿಯಲ್ಲಿ ಅವನು ಉದಾಸೀನಾಗಿದ್ದಾನೆ. ಮೊದಲು ಜೀವನೇ ಸ್ವಾಭಾವಿಕವಾಗಿ ಪ್ರವೃತ್ತಿಯನ್ನು ಮಾಡುತ್ತಾನೆ ಎಂದು ಹೇಳಿದ್ದಾರೆ. ತಥಾ ಹಿ ವಿಷಯ ವಿಶೇಷ ಸಾನ್ನಿಧಿ ತದ್ಭೋಗಾದೃಷ್ಟತ್ವಾತ್ ತತ್ರ ಇಚ್ಛಾದಿಶ್ಯ ವಾಸನಾದ್ವಿಶೇಷಾತ್ ವಾಸನೋನ್ಮೇಷಾಶ್ಚ ತತ್ತದ್ದೇಹಾರಂಭಕದೃಷ್ಟ ಜನ್ಮಕಾಲ ಏವ ಸಿದ್ಧ ಇತಿ ನ ಈಶಾಪೇಕ್ಷಾ. ಪ್ರಥಮ ಪ್ರವೃತ್ತಿಯಲ್ಲಿ ಈಶ್ವರನ ಅಪೇಕ್ಷೆ ಬರುವುದಿಲ್ಲ ಎಂಬುದನ್ನು ಹೀಗೆ ತಿಳಿಯಬೇಕು. ವಿಷಯ ವಿಶೇಷವಾದ ಸನ್ನಿಧಾನವು ಭೋಗದ ಅದೃಷ್ಟದಿಂದಷ್ಟೇ ಆಗುತ್ತೆ. ಎದುರಿಗೆ ಹಣ್ಣು ಬಂದಾಗ ಅದನ್ನು ತಿನ್ನುವ ಇಚ್ಛೆ ಉಂಟಾಯಿತು. ಹಿಂದೆ ತಿಂದಿರುವ ಹಣ್ಣಿನ ಸಾದೃಶ್ಯದಿಂದ ಈ ಹಣ್ಣಿನಲ್ಲೂ ಇಷ್ಟ ಸಾಧನತಾ ಜ್ಞಾನ ಉಂಟಾಯಿತು. ಹೀಗೆ ಇಚ್ಛಾದಿಗಳು ವಾಸನಾ ಉದ್ಬೋಧದಿಂದಾಗಿ ಉಂಟಾಗುತ್ತದೆ. ವಾಸನಾದ ಉದ್ಬೋಧಕ್ಕೂ ಕೂಡ ಈಶ್ವರನ ಅಪೇಕ್ಷೆ ಇರುವುದಿಲ್ಲ. ಏಕೆಂದರೆ ಹುಟ್ಟಿದಾರಭ್ಯದಿಂದಲೇ ಈಶ್ವರನ ಅಪೇಕ್ಷೆ ಇಲ್ಲದೆ ವಾಸನ ಉದ್ಬೋಧವಾಗುವುದು ಕಂಡಿದೆ. ಸನ್ಯಪಾನದಲ್ಲಿ ಪ್ರವೃತ್ತಿ ಮಾಡಬೇಕಾದರೆ ವಾಸನೋದ್ಬೋಧವೇ ಕಾರಣ. ಈ ವಾಸನೋದ್ಬೋಧಕ್ಕೆ ಅದೃಷ್ಟವೇ ಕಾರಣವಾಗಿದೆ. ದೇಹಾರಂಭ ಅದೃಷ್ಟ ಮೊದಲಾದ ಜನ್ಮಕಾಲದಿಂದಲೇ ಸಿದ್ಧವಾಗಿದೆ. ಆದ್ದರಿಂದ ಈಶ್ವರನು ಅಪೇಕ್ಷೆಯು ಯಾವ ಹಂತದಲ್ಲೂ ಕೂಡ ಅವಶ್ಯಕವಾಗಿರುವುದಿಲ್ಲ. ಏವಂಚ ಪ್ರಥಮ ಇಚ್ಛಾ ಪ್ರಯತ್ನಯೋಃ ಭಗ್ನಸ್ವಾತಂತ್ರ್ಯಸ್ಯ ಜೀವಸ್ಯ ವಿದ್ಯಾದಿ ವಿಷಯತ್ವಂ ಪುಣ್ಯಪಾಪಾದಿಕರ್ತೃತ್ವಂ ತತಃ ಫಲಭೋಕ್ತೃತ್ವಂ ಚ ಯುಕ್ತಂ. ದ್ವಿತೀಯ ಇಚ್ಛಾದೌ ಈಶ್ವರ ಹನುಮಂತಃ ಪ್ರವೃತ್ತಪ್ರವರ್ತಕಃ ಹನುಮಂತ ತದಾ ಹೇತ್ವಂತರ ಸನ್ನಿಧಿ ಅಪಿ ಇದಂ ಅಪಿ ವಿಷಯಂ ಬುದ್ಧೋ ಸಾನ್ನಿಧಾಯಾಮತಿ. ಆದ್ದರಿಂದ ಪ್ರಥಮ ಇಚ್ಛಾದಲ್ಲಿ ಹಾಗೂ ಪ್ರಥಮ ಪ್ರಯತ್ನದಲ್ಲಿ ಅವನ ಸ್ವಾತಂತ್ರ್ಯ ಭಂಗವೇ ಬರುವುದಿಲ್ಲ. ಇಂತಹ ಜೀವನ ವಿಧಿ ನಿಷೇಧಗಳಿಗೆ ವಿಷಯನಾಗುತ್ತಾನೆ ಮತ್ತು ಪುಣ್ಯ ಪಾಪಾದಿ ಕರ್ತೃತ್ವ ಫಲಭೋಕ್ತೃತ್ವ ಇವೆಲ್ಲವೂ ಕೂಡ ಜೀವನಿಗೆ ಯುಕ್ತವಾಗುತ್ತದೆ. ದ್ವಿತೀಯಾದ ಇಚ್ಛಾದಿಗಳಲ್ಲಿ ಈಶ್ವರ ಅನುಮತಿ ನೀಡುವನಾಗಿದ್ದಾನೆ. ಮೊದಲೇ ಪ್ರವೃತ್ತಿ ಮಾಡಿದ ಜೀವನಿಗೆ ಮುಂದಿನ ಪ್ರವೃತ್ತಿಯನ್ನು ಮಾಡಿಸುವನೇ ಹನುಮಂತ ಎಂದು ಕರೆಸಿಕೊಳ್ಳುತ್ತಾನೆ. ಆ ಸಂದರ್ಭದಲ್ಲಿ ಬೇರೆ ಯಾವುದೇ ಹೇತುಗಳಿಂದ ಸನ್ನಿಧಿಯನ್ನು ಹೊಂದುವ ವಿಷಯವನ್ನು ಭಗವಂತನು ಬುದ್ಧಿಯಲ್ಲಿ ತಂದುಕೊಡುತ್ತಾನೆ. ಅಯಮೇವ ಚ ಉದಾಸೀನಾನ್ಯ ಅಸ್ಯತೋ ಹನುಮಂತತ್ವಾತ್ ಅಸ್ಯ ವಿಶೇಷಃ ಸಹ ಚ ಅನುಮತಿ ಪ್ರಥಮ ಪ್ರವೃತ್ತಿ ಫಲ ಪ್ರಧಾನ ರೂಪ ಚ ಇತಿ ನ ಈಶ್ವರಸ್ಯ ನೈರ್ಗುಣ್ಯಾದಿ. ಮೇಲೆ ಹೇಳಿದ ಉದಾಸೀನ ಅವಸ್ಥೆಗೂ ಹನುಮಂತಾಜ್ಯಾವಸ್ಥೆಗೂ ಇರುವ ವ್ಯತ್ಯಾಸವನ್ನು ತಿಳಿಯಬೇಕು. ಪರಮಾತ್ಮನು ನೀಡುವ ದ್ವಿತೀಯ ಪ್ರವೃತ್ತಿಯಲ್ಲಿ ಅನುಮತಿಯು ಪ್ರಥಮ ಪ್ರವೃತ್ತಿಯ ಫಲರೂಪವಾಗಿದೆ. ಆದ್ದರಿಂದ ಈಶ್ವರನಿಗೆ ನೈರ್ಗುಣ್ಯಾದ ದೋಷಗಳು ಬರುವುದಿಲ್ಲ. ಏವಂ ವಿಶೇಷೋಪಕಾರಂ ಪ್ರಥಮತಃ ಏವ ಕೇಷಂಚಿದೀಶ್ವರಃ ಕರೋತಿ ಇತಿ ತತ್ರ ಪ್ರಯೋಜಕೋಪಿ ಭವತಿ. ಅಪ್ರವೃತ್ತ ಪ್ರವರ್ತಕೋ ಹಿ ಪ್ರಯೋಜಕಂ ಏಷ ಹಿ ವಸಾದ ಕರ್ಮಂ ಕಾರಯತಿ ಇತ್ಯಾದಿ ಶ್ರುತಿಷು ದ್ವಿತೀಯಾದಿ ಪ್ರವೃತ್ತ ಹನುಮಂತಾದಿ ವಿಷಯಃ ಅನ್ಯತಾ ಹಿ ವಿಧಿ ನಿಷೇಧ ಶಾಸ್ತ್ರ ಅನರ್ಥಕ್ಯಂ ಸ್ಯಾತ್. ಈಶ್ವರನು ಇದೇ ರೀತಿಯಾಗಿ ಕೆಲವರಿಗೆ ಉಪಕಾರವನ್ನು ಮೊದಲೇ ಮಾಡುತ್ತಾನೆ. ಮೊದಲ ಪ್ರವೃತ್ತಿಯಾದ ಕೆಲವು ವ್ಯಕ್ತಿಗಳಿಗೆ ಎರಡನೇ ಪ್ರವೃತ್ತಿಯಲ್ಲಿ ಈಶ್ವರನು ಪ್ರಯೋಜಕನೂ ಕೂಡ ಆಗುತ್ತಾನೆ. ಕೆಲವರು ದ್ವಿತೀಯಾದಿ ಪ್ರವೃತ್ತಿಗಳಲ್ಲಿ
ಪ್ರವೃತ್ತರಾದಾಗ ಅದಕ್ಕೆ ಈಶ್ವರನು ಪ್ರವರ್ತಕನಾಗುತ್ತಾನೆ. ಇದನ್ನೇ ಪ್ರಯೋಜಕವೆಂದು ಕರೆಯುತ್ತೇವೆ. ಏಷಾ ಹಿ ಏವ ಸಾಧು ಕರ್ಮ ಕಾರಯತಿ ಇತ್ಯಾದಿ ಶ್ರುತಿಯಾದರೂ ದ್ವಿತೀಯಾದ ಪ್ರವೃತ್ತಿಯಲ್ಲಿ ಹನುಮಂತನಾಗಿದ್ದಾನೆ ಎಂದಷ್ಟೇ ಹೇಳುತ್ತಿದೆ. ಪ್ರಥಮ ಪ್ರವೃತ್ತಿಯಲ್ಲಿ ಪ್ರವರ್ತಕನಾಗಿದ್ದಾನೆ ಎಂದು ಹೇಳುತ್ತಿಲ್ಲ. ಹೀಗೂ ಒಪ್ಪದಿದ್ದರೆ ವಿಧಿ ನಿಷೇಧ ಶಾಸ್ತ್ರಗಳಲ್ಲಿ ವ್ಯರ್ಥವಾಗುತ್ತದೆ. ಆದ್ದರಿಂದ ಜೀವರೇ ಸ್ವತಃ ಪ್ರವೃತ್ತಿ ಮಾಡುತ್ತಾರೆ. ಈಶ್ವರನು ಕೇವಲ ಹನುಮಂತ್ಯ ಆಗಿದ್ದಾನೆ ಎಂದು ಹೇಳಿದಾಗ ವಿಧಿ ನಿಷೇಧ ಶಾಸ್ತ್ರವು ಸಾರ್ಥಕವಾಗುತ್ತದೆ ಎಂದು ಅವರ ಅಭಿಪ್ರಾಯ. ತದುಕ್ತಂ ಆದೌ ಈಶ್ವರ ತಸ್ಯೇವ ಪುರುಷಃ ಸ್ವಾತಂತ್ರ್ಯವಶ್ಯಕಂ ಸ್ವಯಂ ತತ್ವಜ್ಞಾನ ಚಿಕೀರ್ಷೇಣ ಪ್ರಥಮತಾನ್ ಅನುಪತ್ಯಾಪಾದನ್ ವರ್ತತೆ ತತ್ರಾಪೇಕ್ಷಃ ತತೋ ಹನುಮಂತಸ್ಯ ವಿದ್ಯಾದತನ್ ನಿಗ್ರಹಾನುಗ್ರಹೋ ತತ್ತತ್ಕರ್ಮಫಲಂ ಪ್ರಯಚ್ಛತಿ ತತಃ ಸರ್ವಸ್ಯ ಪುಂಸೋ ಹರಿಗೀಯತೆ. ಇದನ್ನೇ ರಾಮಾನುಜರು ಹೀಗೆ ಹೇಳಿದ್ದಾರೆ. ಆದೌ ಈಶ್ವರದತ್ತ ಏವ ಪುರುಷಃ ಸ್ವಾತಂತ್ರ್ಯಶಕ್ತ ಸ್ವಯಂ ತತ್ವಜ್ಞಾನಚಿಕೀರ್ಷಣಂ ಪ್ರಯತಾನಾಂ ಉತ್ಪಾದನ್ ವರ್ತತೆ ತತ್ರೋಪೇಕ್ಷಾ ತತ್ರ ಹನುಮಂತ್ಯಂ ವಿದದತ್ತನ್ನಿಗ್ರಹಾನುಗ್ರಹೋ ತತ್ಕರ್ಮಫಲಂ ಪ್ರಯಚ್ಛತಿ ತತಃ ಸರ್ವಸ್ಯ ಪುಂಸೋ ಹರಿಹಿ. ಈಶ್ವರನಿಂದಲೇ ಕೊಡಲ್ಪಟ್ಟ ಸ್ವಾತಂತ್ರ್ಯದ ಶಕ್ತಿಯಿಂದ ಪುರುಷನು ತನ್ನ ಜ್ಞಾನ ಇಚ್ಛೆಯ ಪ್ರಯತ್ನ ಶಕ್ತಿಯಿಂದ ಪ್ರವೃತ್ತಿ ಮಾಡುತ್ತಾನೆ. ಆಗ ಈಶ್ವರನು ಪ್ರವರ್ತಕನಾಗಲಿ ಹನುಮಂತನಾಗಲಿ ಆಗದೆ ಉದಾಸೀನಾಗಿರುತ್ತಾನೆ. ಪುರುಷನು ದ್ವಿತೀಯಾದ ಪ್ರವೃತ್ತಿಯನ್ನು ಮಾಡುವಾಗ ಈಶ್ವರನು ಹನುಮಂತನಾಗುತ್ತಾನೆ. ಅದಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬ ಜೀವನ ನಿಗ್ರಹ ಮತ್ತು ಅನುಗ್ರಹಗಳೆಲ್ಲವೂ ಮಾಡುವುದಾಗಿ ಆಯಾ ಜೀವಿಗಳಿಗೆ ಕರ್ಮಫಲವನ್ನು ನೀಡುತ್ತಾನೆ. ಹೀಗೆ ಸಕಲ ಪುರುಷನಿಗೂ ಶ್ರೀಹರಿಯು ಸಮಾನವಾದ್ದರಿಂದ ವೈಷಮ್ಯ ನೈರ್ಗುಣ್ಯ ದೋಷವು ಬರುವುದಿಲ್ಲ. ಅತ್ರ ಬ್ರೂಮಃ ಏಷಾ ಹಿ ಏವ ಇತ್ಯಾದಿ ಶ್ರುತಿ ಸಂಕೋಚೇನ ಈಶ್ವರಸ್ಯ ಪ್ರವೃತ್ತ ಆದೌ ಆಸೀನ್ನ ಕಲ್ಪನಂ ನ ತಾವತ್ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ತಾನಹಂ ದ್ವಿಷಿತಂ ಕ್ರೂರನ್ ಸಂಸ್ವರೇಷು ನ ರಾಧಮನ್ ಕ್ಷಿಯಾಂ ಇತ್ಯಾದಿ ವಚನ ವಿರೋಧಾಯ ಅತ್ರ ಸಾಧನಾನುಸಾರಿ ಫಲದಾನಸ್ಯೇವ ಉಕ್ತಾಜ್ಯ ಪ್ರವೃತ್ತಃ ಔದಾಸೀನಾದ್ಯುಕ್ತೇ ಯಜಮಾನರಿಗೆ ವಾದ ಅಯುಕ್ತವಾಗಿದೆ. ರಾಮಾನುಜರ ಈ ವಾದ ಅಯುಕ್ತವಾಗಿದೆ. ಏಕೆಂದರೆ ಏಷಾ ಹಿ ಏವ ಸಾಧು ಕರ್ಮ ಕಾರ್ಯತೆ ಎಂಬ ಶ್ರುತಿ ಪರಮಾತ್ಮನು ಪ್ರತಿಯೊಂದು ಹಂತದಲ್ಲಿಯೂ ಪ್ರೇರಕನಾಗಿದ್ದಾನೆಂದು ಹೇಳುತ್ತಿದೆ. ಹೀಗಿರುವಾಗ ನೀವು ಈ ಶ್ರುತಿಗೆ ಪ್ರಥಮ ಪ್ರವೃತ್ತಿಯಲ್ಲಿ ಈಶ್ವರನು ಪ್ರೇರಕನಲ್ಲ ಎಂಬುದಾಗಿ ಅರ್ಥ ಸಂಕೋಚವನ್ನು ಮಾಡುತ್ತಿದ್ದೀರಿ. ಪ್ರಥಮ ಪ್ರವೃತ್ತಿಯಲ್ಲಿ ಈಶ್ವರನು ಉದಾಸೀನಾಗಿದ್ದಾನೆ ಎಂಬ ಅರ್ಥವನ್ನು ಇದಕ್ಕೆ ಕಲ್ಪನೆ ಮಾಡಲು ಏನು ಕಾರಣ? ಗೀತಾವಾಕ್ಯ ವಿರೋಧ ಬರುವುದರಿಂದ ಹೀಗೆ ಅರ್ಥ ಸಂಕೋಚವನ್ನು ಮಾಡುತ್ತೇವೆ ಎಂದು ಹೇಳಿದರೆ ರಾಮಾನುಜರು ಉತ್ತರಿಸಬಹುದು. ಗೀತಾವಾಕ್ಯ ಹೀಗಿದೆ: ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ತಾನಹಂ ದ್ವಿಷತಂ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮಿ. ಯಾರನ್ನು ಪ್ರೀತಿಪೂರ್ವಕವಾಗಿ ಭಜನೆಯನ್ನು ಮಾಡುತ್ತಾರೋ ಅವರಿಗೆ ಒಳ್ಳೆಯ ಜ್ಞಾನವನ್ನು ನೀಡುತ್ತೇನೆ. ಹೀಗೆ ಯಾರು ಸಂಸಾರದಲ್ಲಿ ದ್ವೇಷ ಮಾಡುತ್ತಾರೋ ಅವರಿಗೆ ಆಸುರಿ ಜನ್ಮವನ್ನು ನೀಡುತ್ತೇನೆ ಎಂಬ ಗೀತಾವಾಕ್ಯಕ್ಕೆ ರಾಮಾನುಜರು ಹೇಳುವ ಅರ್ಥ ಹೀಗಿದೆ: ಪ್ರಥಮ ಪ್ರವೃತ್ತಿಯಲ್ಲಿ ಯಾರು ಪ್ರೀತಿಪೂರ್ವಕವಾಗಿ ಭಜನೆಯನ್ನು ಮಾಡುತ್ತಾರೋ ಅವರಿಗೆ ಉತ್ತಮ ಜ್ಞಾನ ನೀಡುತ್ತೇನೆ. ಪ್ರಥಮ ಪ್ರವೃತ್ತಿಯಲ್ಲಿ ಯಾರು ದ್ವೇಷ ಮಾಡುವ ಮೂಲಕ ಕ್ರೂರಿಗಳಾಗುತ್ತಾರೋ ಅವರಿಗೆ ದ್ವಿತೀಯಾದ ಪ್ರವೃತ್ತಿಗಳಲ್ಲಿ ಆಸುರಿ ಜನ್ಮವನ್ನು ನೀಡುತ್ತೇನೆ ಎಂದು ಗೀತಾವಚನ ಹೇಳುತ್ತಿದೆ. ಆದ್ದರಿಂದ ಈ ಗೀತಾವಾಕ್ಯ ಹೇಳುವಂತೆ ಪ್ರೀತಿ ಅಥವಾ ದ್ವೇಷ ಮಾಡುವುದು ಭಗವತ್ ಅಧೀನವಾಗಿ ಅಲ್ಲ. ಪ್ರಥಮ ಪ್ರವೃತ್ತಿಯಲ್ಲಿ ಈಶ್ವರನು ಉದಾಸೀನವೇ ಆಗಿದ್ದ ಎಂದು ತಿಳಿಯುತ್ತದೆ. ಈ ಗೀತಾವಾಕ್ಯಕ್ಕೆ ವಿರೋಧ ಬರಬಾರದೆನ್ನಲು ಪ್ರಥಮ ಪ್ರವೃತ್ತಿಯಲ್ಲಿ ಈಶ್ವರನು ಉದಾಸೀನಾಗಿದ್ದಾನೆ ಎಂದು ನಾವು ಹೇಳುತ್ತೇವೆ ಎಂದು ರಾಮಾನುಜರು ಹೇಳಿದಾಗ ಇದು ತಪ್ಪು. ಗೀತಾವಾಕ್ಯಕ್ಕೆ ನೀವು ಹೇಳಿದ ಅರ್ಥವೇ ಅಲ್ಲ. ಯಾರು ಯಾವ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೋ ಅವರಿಗೆ ಅದೇ ಫಲವನ್ನು ನೀಡುತ್ತೇನೆ ಎಂದಷ್ಟೇ ಅರ್ಥ. ಪ್ರೀತಿಯನ್ನು
ಮಾಡಿದವರಿಗೆ ಭಕ್ತಿಯನ್ನು ನೀಡುತ್ತೇನೆ, ದ್ವೇಷ ಮಾಡಿದವರಿಗೆ ಅಧೋಗತಿ ನೀಡುತ್ತೇನೆ ಎಂದಷ್ಟೇ ಅರ್ಥ. ಪ್ರಥಮ ಪ್ರವೃತ್ತಿಯಲ್ಲಿ ಶಿವದಾಸಿಯನ್ನಾಗಿದ್ದಾನೆಂದಾಗಲಿ, ದ್ವಿತೀಯ ಪ್ರವೃತ್ತಿಯಲ್ಲಿ ಹನುಮಂತನಾಗಿದ್ದಾನೆಂಬಾಗಲಿ ಈ ಗೀತಾವಾಕ್ಯದಲ್ಲಿ ಹೇಳಿಯೇ ಇಲ್ಲ. ನಾಪಿ ಈಶ್ವರಸ್ಯ ನೈರ್ಗುಣ್ಯಾಜ್ಯಭಾವಾದ್ ಔದಾಸೀನ್ಯ ಕಲ್ಪನಂ ಪ್ರಥಮ ಪ್ರವೃತ್ತಿ ಈಶ್ವರಸ್ಯ ಪ್ರಯೋಜಕತ್ವೇಪಿ ತದಾಭಾವಸ್ಸು ಸಮರ್ಥಿತತ್ವಾತ್ ಅನ್ಯಥಾ ಮಹಾನಿಷ್ಠಾನಿವರ್ತತೆ ಶಕ್ಯಸ್ಯ ಔದಾಸೀನ್ಯಾನುಮಂತತ್ವೇನ ನ ನೈರ್ಗುಣ್ಯಾದಿ ದುರ್ವಾರಂ ಯದಿ ಚ ದ್ವಿತೀಯಾದಿ ಪ್ರವೃತ್ತಾ ಅನುಮಂತ್ಯಾದಿ ಪ್ರವೃತ್ತಿ ಫಲದಾನರೂಪಃ ತರ್ಹಿ ಆದ್ಯ ಪ್ರವೃತ್ತಿ ಪ್ರಯೋಜಕಂಪಿ ನಾನಾದಿತ್ವಾತ್ ಇತ್ಯುಕ್ತರೀತ್ಯ ಅನಾದಿಪೂರ್ವಕ ಕರ್ಮಫಲದಾನ ರೂಪಸ್ತು. ಈಶ್ವರನಿಗೆ ನೈರ್ಗುಣ್ಯ ದೋಷ ಬರಲಾರದು. ಒಂದು ವೇಳೆ ಪ್ರಥಮ ಪ್ರವೃತ್ತಿಯಲ್ಲಿಯೇ ಈಶ್ವರನು ಪ್ರಯೋಜನಕನಾದಲ್ಲಿ ಕೆಲವರಿಗೆ ಸತ್ಪ್ರವೃತ್ತಿ ಮಾಡಿಸುತ್ತಾನೆ, ಕೆಲವರಿಗೆ ಅಸತ್ಪ್ರವೃತ್ತಿ ಮಾಡಿಸುತ್ತಾನೆ ಎಂದು ಹೇಳಿದಾಗ ಈಶ್ವರನಿಗೆ ಪಕ್ಷಪಾತ ದೋಷ ಬರುತ್ತದೆ. ಅದಕ್ಕೋಸ್ಕರ ಪ್ರಥಮ ಪ್ರವೃತ್ತಿಯಲ್ಲಿ ಈಶ್ವರನ ಪ್ರೇರಕನೇ ಅಲ್ಲವೆಂದು ಹೇಳುತ್ತೇವೆ. ಇದು ಕೂಡ ತಪ್ಪು. ಏಕೆಂದರೆ ಪ್ರಥಮ ಪ್ರವೃತ್ತಿಯಲ್ಲಿ ಈಶ್ವರನ ಪ್ರಯೋಜಕನಾದರೂ ಕೂಡ ವೈಷಮ್ಯ ನೈರ್ಗುಣ ದೋಷಗಳು ಬರುವುದಿಲ್ಲವೆಂದು ನಾವು ವೈಷಮ್ಯ ನೈರ್ಗುಣ್ಯ ಅಧಿಕರಣದಲ್ಲಿ ಸಮರ್ಥನೆ ಮಾಡಿದ್ದೇವೆ. ಹೀಗೊಪ್ಪದಿದ್ದರೆ ದ್ವಿತೀಯಾದಿ ಪ್ರವೃತ್ತಿಗಳಲ್ಲಿ ಹನುಮಂತ್ಯ ಎಂದು ಹೇಳಿದಾಗಲೂ ವೈಷಮ್ಯ ನೈರ್ಗುಣ್ಯ ದೋಷಗಳು ಬಂದೇ ಬರುತ್ತದೆ. ಏಕೆಂದರೆ ದೊಡ್ಡ ದೊಡ್ಡ ಅನಿಷ್ಟಗಳಿಂದ ನಿವೃತ್ತಿ ಮಾಡಲು ಈಶ್ವರನು ಶಕ್ತನಾಗಿದ್ದರೂ ಕೂಡ ಉದಾಸೀನಾಗಿದ್ದೇನೆಂದು ಹೇಳಿದರೆ ನೈರ್ಗುಣ್ಯ ದೋಷವನ್ನು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಒಂದು ವೇಳೆ ದ್ವಿತೀಯಾದ ಪ್ರವೃತ್ತಿಗಳಲ್ಲಿ ಆದ್ಯ ಪ್ರವೃತ್ತಿ ಫಲದಾನವನ್ನಷ್ಟೇ ಕೊಡುವುದನ್ನು ಅನುಮತಿ ಎಂದು ಹೇಳುತ್ತೇವೆ ಎಂದು ಉತ್ತರಿಸಿದರೆ ಆಗ ಪ್ರಥಮ ಪ್ರವೃತ್ತಿಗೆ ಈಶ್ವರನೇ ಪ್ರಯೋಜಕನಾಗಿದ್ದಾನೆ, ಅದನ್ನು ಪೂರ್ವಕರ್ಮಕ್ಕೆ ಅನುಗುಣವಾಗಿ ಮಾಡಿಸಿದ್ದಾನೆ. ನಾನಾದಿತ್ವಾತ್ ಎಂದು ಹೇಳಿದಂತೆ ಅನಾದಿ ಪೂರ್ವ ಕರ್ಮದ ಫಲಾದಾನ ರೂಪವೆಂದೇ ಹೇಳಿ ಕೊಡಿಸಬಹುದು. ಆದ್ದರಿಂದ ಆದ್ಯ ಪ್ರವೃತ್ತಿಯಲ್ಲಿ ಈಶ್ವರನು ಉದಾಸೀನಾಗಿದ್ದಾನೆ ಎಂಬುದು ತಲ್ಪು ಕಲ್ಪನೆ. ನಾಪಿ ಈಶ್ವರಸ್ಯ ಕರ್ಮಫಲದ ಅನ್ವಯಸ್ಯ ತತ್ ಕಲ್ಪನಂ ಪ್ರಯೋಜನಕತ್ವೇಪಿ ವಿಧಿ ನಿಷೇಧಾತೀತತ್ವಾದೇವ ತದುತ್ಪತ್ತೇಃ ಅನ್ಯಥಾ ಶಕ್ತಸ್ಯ ಉಪಾಸನಾ ಔದಾಸೀನಾನ್ಯಾನುಮಂತತ್ವೇನ ಚ ತದನ್ವಯೋ ದುರ್ವಾರಃ. ಪ್ರಥಮ ಪ್ರವೃತ್ತಿಯಲ್ಲಿ ಈಶ್ವರನೇ ಕರ್ಮವನ್ನು ಮಾಡಿಸುವುದಾದರೆ ಅದರ ಫಲ ಈಶ್ವರನಿಗೂ ಬರಬೇಕಾಗುತ್ತದೆ. ಆದ್ದರಿಂದ ನಾವು ಪ್ರಥಮ ಪ್ರವೃತ್ತಿಯಲ್ಲಿ ಈಶ್ವರ ಉದಾಸೀನಾಗಿದ್ದಾನೆ ಎಂದು ಕಲ್ಪನೆ ಮಾಡುತ್ತೇವೆ. ಇದು ಕೂಡ ತಪ್ಪು. ಮಾಡಿಸದೇ ಇರುವುದು ಫಲ ಅನುಭವಕ್ಕೆ ಕಾರಣವಲ್ಲ. ವಿಧಿ ನಿಷೇಧಗಳ ಬದ್ಧನಾಗ ಇರುವಿಕೆಯೇ ಫಲಾನುಭವಕ್ಕೆ ಪ್ರಯೋಜಕವಾಗಿದೆ. ಈಶ್ವರನು ವಿಧಿ ನಿಷೇಧಗಳಿಂದ ಅತೀತನಾಗಿರುವ ಕಾರಣ ಫಲಭೋಗಕ್ಕೆ ಅವನು ಆಸೀನಾಗಿರುವುದಿಲ್ಲ. ಹೀಗೊಪ್ಪದಿದ್ದರೆ ಅನಿಷ್ಟವನ್ನು ನಿವಾರಣೆ ಮಾಡಲು ಈಶ್ವರನು ಶಕ್ತನಾಗಿದ್ದರೂ ಕೂಡ ಉದಾಸೀನಾಗಿದ್ದಾನೆ ಎಂದು ಹೇಳಿದರೆ ಆ ಕರ್ಮದ ಫಲಭೋಗ ಅವನಿಗೆ ಬಂದೇ ಬರುತ್ತದೆ. ಒಬ್ಬ ವ್ಯಕ್ತಿಯ ಆಪತ್ತಿಗೆ ಸಿಲುಕಿದ್ದಾನೆಂದು ತಿಳಿದಾಗಲೂ ಸುಮ್ಮನೆ ಕುಳಿತಿದ್ದರೆ ಆ ವ್ಯಕ್ತಿಗೆ ಪಾಪದ ಲೇಪ ಹೇಗೆ ಬರುತ್ತದೋ ಹಾಗೆ ಈಶ್ವರನಿಗೂ ಕೂಡ ಪಾಪದ ಲೇಪ ಬರಬೇಕಾಯಿತು ಎಂಬಭಿಪ್ರಾಯ. ಏತೇನ ಯಥಾ ಪಿತೃಪುತ್ರಯೋಃ ಸದ್ವದ್ವ್ಯಾಪ್ಸಾಧಾರಣೆ ವಿತ್ತಕ್ಷ ಇತ್ಯಾದಿಕೋ ವಿಭಜ್ಯ ದತ್ತೆ ತತ್ರ ಕಸ್ಯಚಿತ್ ತದ್ವಕ್ಷ್ಯೆ ಕಸ್ಯಚಿದ್ವಕ್ಷ್ಯೆ ಚ ತತ್ಪಾದದನ್ವಯಃ ಪುತ್ರಯೋರೇವ ನ ತು ಪಿತುಃ ತದ್ವಾಯಾಹ್ಯಾಪಿ ಈಶ್ವರಸ್ಯ ಸತ್ಪ್ರವೃತ್ತಿ ಸಾಧಾರಣ ಕಾರಣಭೂತಿಃ ಚಿಶಕ್ತ್ಯಾದಿ ಮಾತ್ರ ದಾತೃತ್ವಾದಿ ವಿಶಿಷ್ಯ ತತ್ಪ್ರವೃತ್ತ್ಯಾದೌ ಪ್ರಾಗೇತತ್ವಾದಿತಿ ನಿರಸ್ಸಂ. ಪಿತೃವದೀಶ್ವರಸ್ಯ ಭಾವಿ ಸತ್ಪ್ರವೃತ್ತಿಜ್ಞಾನಾಭಾವಾತ್ ಅನನುಮಂತೃತ್ವಾಭಾವಾತ್ ಆದ್ಯೈ ಚ ಪ್ರಯತ್ನೋ ಪ್ರತ್ಯಹೇತುತ್ವಾಭಾವಾಚ್ಛ
ತಂದೆಯಾದವನು ತನ್ನ ಮಕ್ಕಳಿಗೆ ಸಹಸ್ರದ್ವಯ ಸಾಧಾರಣವಾಗಿ ಮನೆ ಹೊಲಗಳನ್ನು ವಿಭಾಗ ಮಾಡಿ ನೀಡುತ್ತಾನೆ. ಹೀಗೆ ನೀಡುವಾಗ ಒಬ್ಬ ಮಗ ಒಳ್ಳೆಯ ರೀತಿಯಲ್ಲಿ ವಿನಿಯೋಗವನ್ನು ಮಾಡಿದ ಮತ್ತು ಅವನು ಕೆಟ್ಟ ರೀತಿಯಲ್ಲಿ ಮಾಡಿದ, ಆಗ ಅದರ ಫಲದ ಅನ್ವಯ ಮಕ್ಕಳಿಗೆ ಆಗುತ್ತದೆ ಹೊರತು ತಂದೆಗಾಗುವುದಿಲ್ಲ. ಅದರಂತೆ ಈಶ್ವರನಿಗೆ ಸತ್ ಪ್ರವೃತ್ತಿ ಸಾಧಾರಣ ಕಾರಣವಾದ ಚಿಶಕ್ತಿಯನ್ನು ಮಾತ್ರ ಜೀವನಿಗೆ ಸಾಧಾರಣವಾಗಿ ನೀಡುತ್ತಾನೆ. ಅನಂತರ ಆಯಾ ಜೀವನ ಮಾಡುವ ಒಳ್ಳೆಯ ಕೆಲಸಕ್ಕಾಗಲಿ ಕೆಟ್ಟ ಕೆಲಸಕ್ಕಾಗಲಿ ಇವನು ಫಲಭಾಗಿಯಾಗುವುದಿಲ್ಲ. ದ್ವಿತೀಯಾದ ಪ್ರವೃತ್ತಿಗಳಲ್ಲಿ ಹೇತುವಾದರೂ ಪ್ರಥಮ ಪ್ರವೃತ್ತಿಯಲ್ಲಿ ಹೇತುವಾಗುವುದಿಲ್ಲ. ರಾಮಾನುಜರಿ ಕಲ್ಪನೆಯೂ ಕೂಡ ತಪ್ಪು. ಮಕ್ಕಳು ಸದ್ವಿನಿಯೋಗ ಮಾಡುತ್ತಾರೋ ಅಸದ್ವಿನಿಯೋಗ ಮಾಡುತ್ತಾರೋ ಎಂಬ ಕಲ್ಪನೆ ತಂದೆಯಾದವನಿಗೆ ಇರುವುದಿಲ್ಲ. ಆದರೆ ಈಶ್ವರನು ಸರ್ವಜ್ಞಾನದಿಂದ ಭವಿಷ್ಯ ಜ್ಞಾನವು ಅವನಿಗೆ ಇದೆ ಮತ್ತು ನಿವಾರಣೆ ಮಾಡಲು ತಂದೆಯಂತೆ ಅಶಕ್ತನಾಗಿಲ್ಲ, ಶಕ್ತನೇ ಆಗಿದ್ದಾನೆ. ಆದರೂ ಕೂಡ ಉದಾಸೀನಾದರೆ ಈಶ್ವರನು ಫಲಾನುಭವಿಯಾಗಿ ಆಗುತ್ತಾನೆ. ಮತ್ತು ದ್ವಿತೀಯಾದ ಪ್ರವೃತ್ತಿಗಳಲ್ಲಾದರೂ ಈಶ್ವರನು ಒಳ್ಳೆಯ ಕೆಲಸವನ್ನು ಮಾಡಿಸಬಹುದಿತ್ತು ಮತ್ತು ಮೊದಲನೇ ಇಚ್ಛಾ ಪ್ರಯತ್ನಗಳಲ್ಲೂ ಕೂಡ ಅಹೇತುವಾಗಲು ಸಾಧ್ಯವಿಲ್ಲ. ಪ್ರಥಮ ಪ್ರವೃತ್ತಿ ಹಾಗೂ ಇಚ್ಛೆಗಳಲ್ಲೂ ಈಶ್ವರನು ಪ್ರೇರಕನಾಗಿದ್ದಾನೆ ಎಂದು ನಾವು ಸಮರ್ಥಿಸುತ್ತೇವೆ. ನಾಪಿ ಜೀವಸ್ಯ ವಿದ್ಯಾದಿ ವಿಷಯತ್ವಸ್ಯ ತತ್ ಕಲ್ಪನಂ ದ್ವಿತೀಯಾದ ಪ್ರವೃತ್ತಿ ವಾ ಪ್ರಥಮ ಪ್ರವೃತ್ತಿಸ್ಯ ಅಸ್ವಾತಂತ್ರ್ಯ ಅಪಿ ಅಯುಕ್ತಮಿಚ್ಛಾ ಉತ್ಪತ್ತೇಃ ನಹಿ ಚುಲ್ಲಿ ಸಾಮಾರ್ಜನೆ ಸ್ವಾತಂತ್ರ್ಯ ಮಾತ್ರೇಣ ಕಾಷ್ಟ ಪ್ರಕ್ಷೇಪಾದಾವು ಅಸ್ವಾತಂತ್ರ್ಯಪಿ ಪಾಕೆ ವಿನಿಯುಜ್ಯತೆ. ಪ್ರಥಮ ಪ್ರವೃತ್ತಿಯಲ್ಲಿ ಕೂಡ ಜೀವನು ಅಸ್ವಾತಂತ್ರ್ಯನಾದಲ್ಲಿ ವಿದ್ಯಾದ ವಿಷಯತ್ವ ಕೊಡುವುದಿಲ್ಲ. ವಿದ್ಯಾದ ವಿಷಯಕ್ಕೋಸ್ಕರ ಪ್ರಥಮ ಪ್ರವೃತ್ತಿಯಲ್ಲಿ ಜೀವನಿಗೆ ಸ್ವಾತಂತ್ರ್ಯವನ್ನು ಕಲ್ಪನೆ ಮಾಡಿ ಈಶ್ವರನಿಗೆ ಔದಾಸೀನವನ್ನು ಕಲ್ಪನೆ ಮಾಡಿದ್ದೇವೆ. ಹೀಗೆ ಆಕ್ಷೇಪ ಮಾಡುವುದು ಕೂಡ ತಪ್ಪು. ಏಕೆಂದರೆ ದ್ವಿತೀಯಾದ ಪ್ರವೃತ್ತಿಯಲ್ಲಿ ಹೇಗೆ ಜೀವನಿಗೆ ಅಸ್ವಾತಂತ್ರ್ಯವಿದೆಯೋ ಅದರಂತೆ ಪ್ರಥಮ ಪ್ರವೃತ್ತಿಯಲ್ಲೂ ಕೂಡ ಜೀವನು ಪರಮಾತ್ಮನ ಅಧೀನಾಗಿ ಇದ್ದಾನೆ. ಹೀಗೆ ಒಪ್ಪಿದಾಗಲೂ ವಿಧಿ ನಿಷೇಧ ವಿಷಯತ್ವ ಜೀವನಿಗೆ ಮುಕ್ತವಾಗುತ್ತದೆ. ಈ ವಿಷಯವನ್ನು ನಾವು ಹಿಂದೆ ಸಮರ್ಥನೆ ಮಾಡಿದ್ದೇವೆ. ಮತ್ತು ಪ್ರಥಮ ಪ್ರವೃತ್ತಿಯಲ್ಲಿ ಜೀವನಿಗೆ ಸ್ವಾತಂತ್ರ್ಯ ಹೇಳುವ ನಿಮಗೆ ದೋಷವು ಪ್ರಾಪ್ತವಾಗುತ್ತದೆ. ಒಬ್ಬ ಓಲೆ ಮೊದಲಾದಗಳನ್ನು ತೊಳೆಯುವುದರಲ್ಲಿ ಸ್ವತಂತ್ರನಾಗಿರುತ್ತಾನೆ. ಆದರೆ ಅಡಿಗೆಗೆ ಬೇಕಾದ ಕಟ್ಟಿಗೆ ಮೊದಲಾದಗಳನ್ನು ಹಾಕಿ ಅಕ್ಕಿ ತೊಳೆದು ಒಲೆಯ ಮೇಲೆ ಇಡುವುದರಲ್ಲಿ ಅಸ್ವತಂತ್ರನಾಗಿದ್ದಾನೆ. ಇಂಥವನನ್ನು ಕುರಿತು ಯಾರೂ ಕೂಡ ಅಡಿಗೆ ಮಾಡಲು ಹೇಳುವುದಿಲ್ಲ. ಆದ್ದರಿಂದ ಪ್ರಥಮ ಪ್ರವೃತ್ತಿಯಲ್ಲಿ ಸ್ವತಂತ್ರನಾದ ಜೀವನು ದ್ವಿತೀಯಾದ ಪ್ರವೃತ್ತಿಗಳಲ್ಲಿ ಅಸ್ವತಂತ್ರವಾದ ಮಾತಿನಿಂದ ಅವನು ವಿಧಿ ನಿಷೇಧಗಳಿಗೆ ಯಾರನಾಗಲಾರ. ನಾಪಿ ಈಶ್ವರೇ ಹೇತುರ್ ಅಭಿರೇವ ಪ್ರಥಮ ಪ್ರವೃತ್ತಿ ಉತ್ಪತ್ತ್ಯಾಃ ತತ್ಕಲ್ಪನಂ ತಥೈವ ದ್ವಿತೀಯಾದ ಪ್ರವೃತ್ತಾವಪಿ ತತ್ಕಲ್ಪನಾಪಾತಾತ್ ಶ್ರುತಿಶುಭಯತ್ರಂ ಸಮಾ. ಈಶ್ವರನ ಅಪೇಕ್ಷೆ ಇಲ್ಲದೆ ಬೇರೆ ಹೇತುಗಳಿಂದಲೇ ಪ್ರಥಮ ಪ್ರವೃತ್ತಿ ಉತ್ಪನ್ನವಾಗಿದೆ. ಆದ್ದರಿಂದ ಈಶ್ವರನ ಅವಶ್ಯಕತೆ ಇರುವುದಿಲ್ಲ. ಈ ಕಾರಣದಿಂದ ಈಶ್ವರನಿಗೆ ಔದಾಸೀನ್ಯ ನಾವು ಕಲ್ಪನೆ ಮಾಡುತ್ತೇವೆ ಎಂದರೂ ಕೂಡ ಇದು ಕೂಡ ತಪ್ಪು. ದ್ವಿತೀಯಾದ ಪ್ರವೃತ್ತಿಯಲ್ಲಿ ಪರಾಧೀನಾದರೆ ಪ್ರಥಮ ಪ್ರವೃತ್ತಿಯಲ್ಲೂ ಕೂಡ ಪರಾಧೀನವಾಗಲಿ. ಪ್ರಥಮ ಪ್ರವೃತ್ತಿಯಲ್ಲಿ ಸ್ವತಂತ್ರನಾದರೆ ದ್ವಿತೀಯಾದ ಪ್ರವೃತ್ತಿಯಲ್ಲೂ ಕೂಡ ಸ್ವತಂತ್ರ ಎಂದೇ ಹೇಳಿರಿ. ಅರ್ಧಜರತಿ ಮಾಡಲು ಕಾರಣವಿಲ್ಲ. ಏಷಹಿ ಏವ ಸಾಧು ಕರ್ಮಕಾರ್ಯತೆ ಇತ್ಯಾದಿ ಶ್ರುತಿಬಲದಿಂದ ದ್ವಿತೀಯಾದ ಪ್ರವೃತ್ತಿಯಲ್ಲೂ ಅಸ್ವತಂತ್ರ ಹೇಳುತ್ತೇವೆ ಎಂದರೆ ಇದೇ ಪ್ರಥಮ ಪ್ರವೃತ್ತಿಯಲ್ಲೂ ಕೂಡ ಇದು ಸಮಾನ. ಕಿಂಚ ಯತ್ರ ಈಶ್ವರ ಆದೌವೇವ ಪ್ರಯೋಜಕತತ್ರ ವೈಷಮ್ಯ ದುರ್ವಾರಾತ್ ಕಿಂಚ ಪ್ರಥಮ ಪ್ರವೃತ್ತಿ ಅಪಿ ಪೂರ್ವಕರ್ಮಫಲತ್ವಾದ್ಮನ್ಮತೆ ಅಪಿ ಈಶ್ವರಸ್ಯ ಸರ್ವಕರ್ಮಫಲತ್ವಾತ್ ಕಥಂ ತತ್ರ ಔದಾಸೀನ್ಯಂ. ಮತ್ತು ಈಶ್ವರನು ಪ್ರಥಮ ಪ್ರವೃತ್ತಿಯಲ್ಲೇ ಪ್ರಯೋಜಕನಾಗುವುದಾದರೆ ಕೆಲವರಿಂದ ಏಕೆ ಕೆಟ್ಟ ಕೆಲಸ ಮಾಡಿಸುತ್ತಾನೆ ಎಂಬ ದೋಷವು ನಿಮಗೆ ತಪ್ಪಿದ್ದಲ್ಲ. ಮತ್ತು ಪ್ರಥಮ ಪ್ರವೃತ್ತಿಯಲ್ಲೂ ಕೂಡ ಪೂರ್ವಕರ್ಮವು ಫಲರೂಪವೇ ಆಗಿದೆ. ಈ ವಿಷಯವನ್ನು ನೀವು ಕೂಡ ಒಪ್ಪಿರುವಿರಿ. ನಿಮ್ಮ ಮತದಲ್ಲಿ ಈಶ್ವರನು ಸರ್ವಕರ್ಮ ಫಲಪ್ರದ ಎಂದು ಒಪ್ಪಿರುವಾಗ ಪ್ರವೃತ್ತಿಯೂ ಕೂಡ ಒಂದು ಫಲವೇ ಆಯಿತು. ಆದ್ದರಿಂದ
ಕರ್ಮದ ಫಲವನ್ನು ಕೊಡುತ್ತಾನೆ ಎಂದು ಹೇಳಿದಾಗ ಆ ಪ್ರವೃತ್ತಿಗೂ ಕೂಡ ಈಶ್ವರನ ನಿಯಾಮಕ ಎಂದು ಹೇಳಿದಂತಾಯಿತು. ಹೀಗಿರುವಾಗ ಈಶ್ವರನು ಪ್ರಥಮ ಪ್ರವೃತ್ತಿಯಲ್ಲಿ ಉದಾಸೀನಾಗಿರುತ್ತಾನೆ ಎಂಬ ಮಾತು ಹೇಗೆ ಸರಿಯಾಗುತ್ತದೆ? ನನು ಚ ಪ್ರಾಚೀನ ಕರ್ಮ ಫಲದಾನ ಇಚ್ಛಾಸ್ತಂ ಕರೋತಿ ನತು ಫಲಾಂತರ ಸಾಧನ ಅನುಷ್ಠಾನ ಇಚ್ಛಾಯ ದ್ವಿತೀಯಾದ ಪ್ರವೃತ್ತಿಂ ತು ತದ್ ಅನುಷ್ಠಾಪನ ಇಚ್ಛೆಯ ತತಸ್ಯ ಅಭಿಸಂಧಾದ ವೇದಾದ ದೋಷ ಇತಿ ಚೇನ. ಪ್ರಥಮ ಕರ್ಮವು ಪ್ರಾಚೀನ ಕರ್ಮ ಫಲರೂಪವೇ ಆಗಿದೆಯಾದರೂ ಕೂಡ ಈಶ್ವರನು ಪ್ರಥಮ ಕರ್ಮದಲ್ಲಿ ಉದಾಸೀನಾಗಿದ್ದಾನೆಂದು ಹೇಳುತ್ತೇವೆ. ಈಶ್ವರನು ಪ್ರಾಚೀನ ಕರ್ಮಫಲವನ್ನು ಇವನಿಗೆ ಕೊಡಬೇಕು ಎಂದಷ್ಟೇ ಇಚ್ಛೆ ಮಾಡುತ್ತಾನೆ ಹೊರತು ಮುಂದೆ ಬರುವ ಫಲದ ಸಾಧನ ಅನುಷ್ಠಾನವಾದ ಇಚ್ಛೆಯಿಂದ ಪ್ರವೃತ್ತಿಯನ್ನು ಮಾಡಿಸುವುದಿಲ್ಲ. ದ್ವಿತೀಯಾದ ಪ್ರವೃತ್ತಿಯನ್ನು ಮಾಡಿಸುವಾಗ ಪ್ರಥಮ ಪ್ರವೃತ್ತಿಯ ಫಲವನ್ನು ಕೊಡುವ ಇಚ್ಛೆಯುಳ್ಳವನಾಗಿದ್ದಾನೆ ಮತ್ತು ಫಲಾಂತರ ಸಾಧನ ಅನುಷ್ಠಾನ ಮಾಡಿಸುವ ಇಚ್ಛೆಯುಳ್ಳವನು ಆಗಿದ್ದಾನೆ. ಆದ್ದರಿಂದ ಹೀಗೆ ಇಚ್ಛೆಯಲ್ಲಿ ಭೇದ ಇರುವುದರಿಂದ ಎರಡೂ ಬಗೆಯ ಪ್ರವೃತ್ತಿಗಳಲ್ಲಿ ವ್ಯತ್ಯಾಸವಿದೆ. ಆದ್ದರಿಂದ ದೋಷವಿಲ್ಲ. ಪೂರ್ವಾಪರ ಫಲತ್ವೇನೈವ ಚೋರಸ್ಯ ಇತಿ ಪೀಡಾಂ ಕುರ್ವತಾಂ ತಾಂ ಮೃತಿಹೇತುತಯಃ ಜನಥೋ ರಾಜಾದೇಹ ಈಶ್ವರ ಮೃಚ್ಛಾದೌ ಉದಾಸೀನ್ಯ ದರ್ಶನೇನ ಪ್ರಾಚೀನ ಕರ್ಮತ್ವೇನ ಆಜ್ ಪ್ರವೃತ್ತಿ ಕುರ್ವತ್ತಾಸಾಂ ಚ ಅನರ್ಥಹೇತುತಯ ಜಾನಾತ ಈಶ್ವರಸ್ಯ ತತ್ರ ಉದಾಸೀನ್ಯ ಯೋಗಾತ್. ಒಬ್ಬ ಚೋರ ಹಿಂದೆ ಅಪರಾಧವನ್ನು ಮಾಡಿದ್ದಾನೆ, ಈಗ ರಾಜನ ಶಿಕ್ಷೆಯನ್ನು ಕೊಡುತ್ತಿದ್ದಾನೆ. ಈ ಶಿಕ್ಷೆಯು ಅರಿತಿಯಾದರೆ ಮುಂದೆ ಮರಣವನ್ನು ಹೊಂದುತ್ತಾನೆ ಎಂಬ ಜ್ಞಾನವೂ ಕೂಡ ರಾಜನಿಗೆ ಇದೆ. ಹೀಗೆ ರಾಜನು ಈಗ ಮಾಡುತ್ತಿರುವ ಪೀಡೆಯು ಮುಂದೆ ಆಗುವ ಮರಣಕ್ಕೆ ಹೇತುವಾಗಿದೆ ಎಂದು ತಿಳಿದಿದ್ದಾನೆ. ಇಂತಹ ಸಂದರ್ಭದಲ್ಲಿ ರಾಜನು ಚೋರನ ಮರಣದಲ್ಲಿ ಉದಾಸೀನಾಗಿದ್ದಾನೆ. ಅವನ ಸಾಯುವಿಗೆ ರಾಜನು ಹೊಣೆಗಾರನಲ್ಲ. ಆದ್ದರಿಂದ ಚೋರನ ಮರಣಕ್ಕೆ ರಾಜನು ಕಾರಣನಲ್ಲ ಎಂದು ಯಾರೂ ಹೇಳುವುದಿಲ್ಲ. ಅದರಂತೆ ಪ್ರಕೃತ ಹಿಂದೆ ಜೀವರು ಯಾವ ಕರ್ಮವನ್ನು ಮಾಡಿದ್ದರೋ ಅದರ ಫಲರೂಪವಾಗಿ ಈಶ್ವರನು ಆಜ್ಯ ಪ್ರವೃತ್ತಿಯಲ್ಲಿ ಪ್ರೇರಣೆಯನ್ನು ಮಾಡುತ್ತಿದ್ದಾನೆ. ಹಿಂದೆ ಮಾಡಿದ ಕರ್ಮವು ಇದಕ್ಕೆ ಹೇತು ಎಂಬ ಜ್ಞಾನವು ಕೂಡ ಈಶ್ವರನಿಗೆ ತಿಳಿದಿದೆ. ಈ ಆಜ್ಯ ಪ್ರವೃತ್ತಿಯ ಮುಂದೆ ಆಗುವ ಅನರ್ಥಕ್ಕೆ ಕಾರಣವಾಗಿದೆ ಎಂಬುದನ್ನು ಕೂಡ ಈಶ್ವರನು ತಿಳಿದಿದ್ದಾನೆ. ಇಂತಹ ಈಶ್ವರನು ಪ್ರಥಮ ಪ್ರವೃತ್ತಿಯಲ್ಲಿ ಉದಾಸೀನಾಗಿದ್ದಾನೆ ಎಂದು ಹೇಳುವುದು ಅತ್ಯಂತ ಹಾಸ್ಯಾಸ್ಪದ ವಿಚಾರ. ಘಟ ಪ್ರಕಾಶನಾರ್ಥಂ ದೀಪಮುಪಾದಾನಸ್ಯ ಚ ಪುಂಸಃ ದೈವಾಂತೇನ ಪಟೇ ಪ್ರಕಾಶಿತೋ ತತ್ರ ಉದಾಸೀನ್ಯಂ ಯುಕ್ತಂ ತೇನ ದೀಪೇನ ನಿಯಮೇನ ಘಟಃ ಪ್ರಕಾಶಾದಿಚ್ಯತ ಜ್ಞಾನಂ ಅಭವತ್ ತಥಾ ಜ್ಞಾನೇ ತತ್ರಾಪಿ ನ ಉದಾಸೀನ್ಯಂ ತಸ್ಮಾತ್ ತತ್ತತ್ಸ್ವಭಾವಂ ಅನುಸಾರಿತ್ವಮೇವ ಈಶ್ವರಸ್ಯ ನ ವೈಷಮ್ಯಾದೀತಿ ಭಾಷ್ಯೋಕ್ತಮೇವ ಯುಕ್ತಮಿತಿ. ದೇವದತ್ತನು ಘಟವನ್ನು ತೋರಿಸುವುದಕ್ಕಾಗಿ ದೀಪವನ್ನು ತರುತ್ತಾನೆ. ದೈವವಶಾತ್ ಪಕ್ಕದಲ್ಲಿರುವ ಪಟವೂ ಕೂಡ ಪ್ರಕಾಶಿತವಾಯಿತು. ಆಗ ದೇವದತ್ತನು ಪಟ ಪ್ರಕಾಶದಲ್ಲಿ ಉದಾಸೀನಾಗಿದ್ದಾನೆ. ಏಕೆಂದರೆ ಅನೇನ ದೀಪೇನ ಘಟಂ ಪ್ರಕಾಶಯಾಮಿ ಎಂಬ ಇಚ್ಛೆಯನ್ನಷ್ಟೇ ಅವನು ಹೊಂದಿದ್ದಾನೆ. ಅದರಂತೆ ಈಶ್ವರನು ಕೂಡ ಪ್ರಾಚೀನ ಕರ್ಮಫಲವನ್ನಷ್ಟೇ ನಾನು ಕೊಡುತ್ತೇನೆ ಎಂದು ಸಂಕಲ್ಪ ಮಾಡಿದ. ಇದರಿಂದ ಮುಂದಿನ ಬೇರೆ ಫಲ ಉಂಟಾಯಿತು ಎಂದರೆ ಅದಕ್ಕೆ ಈಶ್ವರನು ಜವಾಬ್ದಾರನಲ್ಲ. ಇದು ತಪ್ಪು. ದೇವದತ್ತನಿಗೆ ಈ ದೀಪವನ್ನು ಒಯ್ಯುವುದರಿಂದ ಪಟವೂ ಪ್ರಕಾಶವಾಗುತ್ತದೆ ಎಂಬ ಜ್ಞಾನವೇ ಇರುವುದಿಲ್ಲ. ಒಂದು ವೇಳೆ ಆ ಜ್ಞಾನವೂ ಇದ್ದರೆ ಆ ದೃಷ್ಟಾಂತವೇ ಸಂಪ್ರತಿಪನ್ನವಾಗುತ್ತದೆ. ಪಟವನ್ನು ನಾನು ತಿಳಿಯಬೇಕೆಂಬ ಇಚ್ಛೆಯನ್ನು ಕೂಡ ದೇವದತ್ತನು ಹೊಂದುತ್ತಾನೆ ಹೊರತು ಆ ವಿಷಯದಲ್ಲಿ ಅವನು ಉದಾಸೀನಾಗುವುದಿಲ್ಲ. ಈಶ್ವರನಿಗೆ ದೇವದತ್ತನಂತೆ ಜ್ಞಾನವಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಅವನು ಮುಂದಿನ ಕರ್ಮ ಫಲದಾನದಲ್ಲಿ ಉದಾಸೀನವಾಗಲು ಕೂಡ ಸಾಧ್ಯವಿಲ್ಲ.
ಆದ್ದರಿಂದ ಈಶ್ವರನು ಆಯಾ ದೇವರ ಸ್ವಭಾವಕ್ಕೆ ಅನುಸಾರಿಯಾಗಿ ಕಾರ್ಯವನ್ನು ಮಾಡಿಸುವುದರಿಂದ ವೈಷಮ್ಯನವರಿಗೊಂಡ ದೋಷವು ಬರುವುದಿಲ್ಲವೆಂದು ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ ಪ್ರಮೇಯವು ಯುಕ್ತವಾಗಿತು. ಶ್ರೀಮದಾನಂದ ತೀರ್ಥರು ಜೀವನ ಕರ್ತೃತ್ವ ವಿಷಯದಲ್ಲಿ ಪರರು ತಿಳಿದುಕೊಂಡಿರತಕ್ಕಂಥ ತಪ್ಪು ತಿಳುವಳಿಕೆ ಏನಿದೆ ಅದನ್ನು ಬಹಿರಂಗಪಡಿಸಿ ಅಲ್ಲಿಂದ ಬರಬಹುದಾಗಿರತಕ್ಕಂಥ ದೋಷವನ್ನು ತಿಳಿಸ್ತಾರೆ. ಇದರಿಂದ ನಮಗೆ ಮಾಡಿದ ಉಪಕಾರವೇನು? ಜೀವನ ಕರ್ತೃತ್ವವನ್ನು ಅತಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿರಿ. ಜೀವರಲ್ಲಿ ಅನೇಕ ಬಗೆಯ ಜೀವರಿರುವುದರಿಂದ ಅವರಲ್ಲಿ ಯೋಗ್ಯತಾನುಸಾರವಾಗಿ ಅರ್ಥವಾಗುತ್ತದೆ. ಆದರೆ ಪೂರ್ಣ ಪ್ರಜ್ಞರು, ಅತ್ಯಂತ ಶ್ರೇಷ್ಠ ಜ್ಞಾನಿಗಳು, ಸದಾ ಭಗವಂತನನ್ನು ಕಾಣುವವರು, ರುಜುಗಳು, ಇವರ ಮಾತಿನಲ್ಲಿ ನಾವು ಹೆಚ್ಚು ವಿಶ್ವಾಸವನ್ನು ಇಡಬೇಕು. ಇವರು ನಮ್ಮನ್ನು ಮೋಸ ಮಾಡಬೇಕು ಎಂಬ ಶಂಕೆ ಇರುವುದಿಲ್ಲ. ಭಗವಂತನ ಆಜ್ಞಾರೂಪವಾಗಿ ಸಜ್ಜನರಿಗೆ ಬಂದು ಸುಜ್ಞಾನವನ್ನು ಬೋಧಿಸುವುದೇ ಶ್ರೀಮದಾನಂದ ತೀರ್ಥರ ಮುಖ್ಯ ಭಗವಂತನ ಸೇವಾರೂಪವಾಗಿದೆ. ಆದ್ದರಿಂದ ಅವರು ತಪ್ಪು ಹೇಳಲು ಸಾಧ್ಯವಿಲ್ಲ. ಇತರರು ಅವರ ಬುದ್ಧಿ ದೋಷ, ಮನಸ್ಸಿನ ದೋಷವಿರುತ್ತದೆ. ಆದ್ದರಿಂದ ಅವರಿಗೆ ಸ್ವಾಭಾವಿಕವಾಗಿ ಯಥಾರ್ಥವು ಕಾಣಿಸುವುದಿಲ್ಲ. ಭ್ರಮೆಯನ್ನೇ ಯಥಾರ್ಥವೆಂದು ಭ್ರಮಿಸುತ್ತಾರೆ. ಅದಕ್ಕೆ ಬಾಧ ಬಂದರೂ ಸಹ ಒಪ್ಪಿಕೊಳ್ಳುವುದಿಲ್ಲ. ಕೆಲವರಿಗೆ ಬಾಧ ಬಾರದೆ ನಾಶ ಹೊಂದುತ್ತಾರೆ. ಅವರಲ್ಲಿ ಆ ಭ್ರಾಂತಿಯಿಂದಲೇ ಕೂಡಿರುತ್ತಾರೆ. ಇದು ಭಗವಂತ ಆಯಾ ಜೀವರ ಯೋಗ್ಯತೆಯನ್ನು ವ್ಯಕ್ತಿ ಮಾಡುವ ಬಗೆಯಾಗಿದೆ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಇಲ್ಲಿ ಬೇರೆ ಬೇರೆ ಮತಗಳ ವ್ಯಾಖ್ಯಾನವನ್ನು ವಿಶೇಷವಾಗಿ ಹೇಳಿರುವುದರ ಮೂಲಕ ನಮ್ಮ ಬುದ್ಧಿಯಲ್ಲಿ ಸ್ಥಿತ ಮಾಡಿಕೊಳ್ಳಿರಿ ಎಂಬುದೇ ಕರ್ತೃತ್ವದ ಪ್ರಯೋಜಕ. ನಮ್ಮ ಕರ್ತೃತ್ವ ಪ್ರಥಮ ಪ್ರವೃತ್ತಿಯಾಗಲಿ ದ್ವಿತೀಯ ಪ್ರವೃತ್ತಿಯಾಗಲಿ ಎಲ್ಲವೂ ಭಗವದಧೀನ ಅಂತ ಹೇಳಿದಾಗ ಸರ್ವೂ ಭಗವದಧೀನವೆಂದೇ ಹೇಳಬೇಕೇ ಹೊರತು ಏಕದೇಶದಲ್ಲಿ ಒಪ್ಪಿದರೆ ಅದು ಪ್ರಮಾಣ ಎನಿಸುವುದಿಲ್ಲ. ಭಗವಂತನ ಗುಣವನ್ನು ನಾವು ಅವಮಾನಿಸಿದಂತೆ ಆಗುತ್ತದೆ, ಅಥವಾ ಭಗವಂತನನ್ನು ಸರಿಯಾಗಿ ತಿಳಿಯದೆ ನಾವು ಹೇಳುತ್ತೇವೆ ಎಂದಾಗುತ್ತದೆ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಇಲ್ಲಿ ವಿಶೇಷವಾಗಿ ಭಾಷೆ ರೂಪಕವಾಗಿ ಬರೆದು ಜೀವನ ಕರ್ತೃತ್ವವನ್ನು ವೇದವ್ಯಾಸರ ಅಭಿಪ್ರಾಯದೊಂದಿಗೆ ತಿಳಿಸಿ ಹೇಳಿದ್ದಾರೆ. ಜೀವನ ಕರ್ತೃತ್ವವನ್ನು ಚೆನ್ನಾಗಿ ತಿಳಿದಾಗ ಮಾತ್ರ ನೀವು ತಾರತಮ್ಯ ಜ್ಞಾನವನ್ನು ತಿಳಿಯಬಹುದಾಗಿದೆ. ನಾವು ಜೀವನ ಕರ್ತೃತ್ವವನ್ನು ಅತಿ ಸ್ಫುಟವಾಗಿ ತಿಳಿದ ಮೇಲೆ ದೇವತಾ ತಾರತಮ್ಯವನ್ನು ತಿಳಿಯಬೇಕು. ಇಲ್ಲದೆ ಹೋದರೆ ದೇವತಾ ತಾರತಮ್ಯವೇ ನಾವು ತಿಳಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇಲ್ಲಿ ಪುರಂದರದಾಸರು ಅಕ್ರೂರ ದಾಂಬರೇಶ್ವರದ ಹೀಗೆ ಹೇಳುವುದರಲ್ಲಿಯೇ ಸಹ ಮಾನಸೋತ್ತಮರು, ದೇವತೆಗಳು ಮತ್ತು ಋಷಿಗಳನ್ನು ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮುಂದೆ ವಿಶೇಷ ಆಕಾರವಾಗಿ ತಿಳಿಯಬಹುದಾಗಿದೆ. ಪ್ರತಿಯೊಬ್ಬರ ಜ್ಞಾನವೂ ಅತಿ ವಿಲಕ್ಷಣವಾಗಿದೆ, ವಿಶೇಷವಾಗಿದೆ. ಆದ್ದರಿಂದಲೇ ಅವರು ಮೋಕ್ಷದಲ್ಲಿ ಆನಂದ ಅತಿಶಯವನ್ನು ಹೊಂದುತ್ತಾರೆ. ಇದು ಆಯಾ ಜೀವರ ಯೋಗ್ಯತೆಯೂ ಹೌದು. ಇಂತಹ ಶ್ರೇಷ್ಠ ಜ್ಞಾನವನ್ನು ಉಪದೇಶ ಮಾಡಿದ ಪುರಂದರದಾಸರಿಗೆ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಬೇಕು. ಅವರ ಅಂತರ್ಯಾಮ ಪುರಂದರವಿಠಲರಿಗೆ ಭೂಯಿಷ್ಟಾಂತರ ಮುಕ್ತಿಮಿದೆ ಎಂದು ಹೇಳಬೇಕು. ಇಂತಹ ಶ್ರೇಷ್ಠ ಜ್ಞಾನ ಬರುವುದಕ್ಕಾಗಿ ಮನುಷ್ಯ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ. ಈ ಮನುಷ್ಯ ಜನ್ಮ ಬರುವುದಕ್ಕೆ ಸಹಾಯ ಮಾಡಿದ ನಮ್ಮ ತಂದೆ ತಾಯಿಗಳ ಅನುಗ್ರಹವನ್ನು ಸ್ಮರಿಸಬೇಕು.
ತಂದೆ ತಾಳಿ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಸ್ಮರಿಸಬೇಕು. ಇವರಲ್ಲಿ ದೇವತೆಗಳು ತತ್ವಾಭಿಮಾನಿಗಳಾಗಿದ್ದುಕೊಂಡು ನಿರಂತರ ನಮ್ಮ ಸಾಧನೆ ಮಾಡಿಸುವುದರಿಂದ ಅವರ ವಿಶೇಷ ಅನುಗ್ರಹವನ್ನು ಚಿಂತಿಸಬೇಕು. ವಾಯುದೇವರು ಭಗವಂತನ ವಿಶೇಷ ಆಜ್ಞಾರೂಪವಾಗಿ ಸಕಲರಲ್ಲೂ ನಿಂತು ಜ್ಞಾನವನ್ನು ಪ್ರಚಾರ ಮಾಡುತ್ತಿದ್ದಾರೆ. ಆದ್ದರಿಂದ ಅವರ ವಿಶೇಷ ಗುಣವನ್ನು ನಾವು ಪ್ರಶಂಸಿಸಬೇಕು ಮತ್ತು ಧ್ಯಾನಿಸಬೇಕು, ಪೂಜಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಬಿಂಬನಿಂದಲೇ ಎಲ್ಲ ಕ್ರಿಯೆಯು ನಡೆಯುತ್ತಿರುವುದು. ನಮಗೆ ಗೋಚರವಾಗಿ ನಮ್ಮ ಶರೀರ ಕಾಣಿಸಿದರೆ ಅಗೋಚರವಾಗಿ ನಮ್ಮ ತಂದೆ ತಾಯಿಗಳು ಹೇಗೆ ಕಾಣಿಸುತ್ತಾರೋ, ಅಗೋಚರಾಗಿ ಅವರ ಗುರು ಹಿರಿಯರು ಕಾಣಿಸುತ್ತಾರೋ, ಅಗೋಚರಾಗಿ ತತ್ವಾಭಿಮಾನಿಗಳು ತಿಳಿಯಬೇಕು. ಅಗೋಚರನಾದ ವಾಯುದೇವರನ್ನು ತಿಳಿಯಬೇಕು. ಹಾಗೆ ಅಗೋಚರನಾದ ಬಿಂಬರೂಪಿ ಭಗವಂತನನ್ನು ತಿಳಿಯಬೇಕು. ಅದಕ್ಕೋಸ್ಕರವಾಗಿಯೇ ಭಗವಂತನಾದ ಬಿಂಬನಾದ ಭಗವಂತ ನಮಗೆ ಗೋಚರವಾಗುವುದಿಲ್ಲ. ನಮ್ಮ ಸ್ಪಷ್ಟ ಜ್ಞಾನ ತಿಳಿದಾಗ ಮಾತ್ರ ತೇಜೋ ರೂಪದಲ್ಲಿ ಭಗವಂತ ಕಾಣಿಸಿಕೊಳ್ಳುತ್ತಾನೆ. ಈ ಬಾಹ್ಯ ರೂಪದಲ್ಲಿ ಭಗವಂತ ಕಾಣಿಸಿಕೊಳ್ಳುವುದಿಲ್ಲ. ಸಕಲ ದೇವತೆಗಳ ಶರೀರವಾಗಿದ್ದು ತೇಜೋ ರೂಪದಿಂದ, ತೇಜಸ್ಸಿನಿಂದ, ಆ ತೇಜಸ್ಸಿನ ಭಾಗವಾದ ನಮ್ಮ ಬುದ್ಧಿ, ಮನಸ್ಸು, ಅಹಂಕಾರ, ಚಿತ್ತ ಮತ್ತು ಚೈತನ್ಯ ಇವೆಲ್ಲವೂ ಸಹ ತೇಜೋರೂಪವಾಗಿದೆ. ಆ ತೇಜೋರೂಪದಲ್ಲಿ ಭಗವಂತ ಕಾಣಿಸಿಕೊಂಡು ತನ್ನ ಬಿಂಬವನ್ನು ತೋರಿಸಿಕೊಳ್ಳುತ್ತಾನೆ. ಅದೇ ಆತ್ಮ ಸಾಕ್ಷಾತ್ಕಾರ ಮತ್ತು ಬ್ರಹ್ಮ ಸಾಕ್ಷಾತ್ಕಾರ ಎಂದು ಹೆಸರು. ಈ ಸಾಕ್ಷಾತ್ಕಾರದಿಂದ ಜೀವನಿರ್ತಕ್ಕಂಥ ಎಲ್ಲ ಸಂಶಯ ನಿವಾರಣೆಯಾಗಿ ಸ್ವರೂಪಯೋಗ್ಯತವಾದ ಆನಂದವನ್ನು ಪಡೆಯುವುದೇ ಮೋಕ್ಷ ಅನಿಸುತ್ತದೆ. ಅದಕ್ಕೆ ಉತ್ತಮವಾದ ಪ್ರಸಾದವನ್ನು ಕಳಿಸುವವನೇ ಬಿಂಬನಾದ ಭಗವಂತ. ಅವನನ್ನು ನಾವು ಹೇಗೆ ಆರಾಧಿಸುವುದೆಂದರೆ ಭೂಯಿಷ್ಠಾಂತರಮ ಉಕ್ತಿಮಿದೇಮ, ಭೂಯಿಷ್ಠಾಂತರಮ ಉಕ್ತಿಮಿದೇಮ, ಭೂಯಿಷ್ಠಾಂತರಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣ. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.